ನಮಸ್ಕಾರ ವೀಕ್ಷಕರೇ, MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಒಂದು ಮಹಾದಾಸೆ ಏನು ಗೊತ್ತಾ? ತಲೆ ಮೇಲೆ ಒಂದು ಸೂರು ಇರಬೇಕು. ಈ ಒಂದು ಮಾತು ಎಷ್ಟು ಪ್ರಚಲಿತವಾಗಿರುತ್ತೆ ಅಂದರೆ, ಮನುಷ್ಯ ಅಂತ ಹುಟ್ಟಿದ ಮೇಲೆ ನನ್ನದು ಸ್ವಂತಿಕೆ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾದಂಥ ವಿಚಾರ. ಈ ಮನೆ ಅನ್ನೋ ವಿಷಯದಲ್ಲಿ ಇವತ್ತು ಎಷ್ಟು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂದರೆ, ಒಂದು ಸ್ವಂತ ಸೂರು ಕಟ್ಕೋಬೇಕು, ನೆಮ್ಮದಿಯ ಬದುಕನ್ನು ನಾವು ಅದರಲ್ಲಿ ನೋಡಬೇಕು ಅನ್ನೋದು ಪ್ರತಿಯೊಬ್ಬ ಜೀವಿಯ ಮಹಾದಾಸೆ ಅಂತ ನಾವು ಹೇಳಿದ್ವಿ. ಹಾಗಾದರೆ ನೀವು ಸ್ವಂತ ಮನೆ ಕಟ್ಕೋಬೇಕು, ಸೂರನ್ನು ಕಟ್ಕೋಬೇಕು, ಎಲ್ಲಿ? ಬೆಂಗಳೂರಿನ ಸುತ್ತಮುತ್ತ ಅಸಾಧ್ಯ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಖಂಡಿತವಾಗಿಯೂ ಇದು ಸಾಧ್ಯ ಆಗುತ್ತೆ. ಕೈಗೆಟುಕುವಂತಹ ದರದಲ್ಲಿ ಉತ್ತಮವಾದಂತಹ ಸೌಕರ್ಯಗಳನ್ನು ಒಳಗೊಂಡಂತಹ ಜಾಗದಲ್ಲೇ ನಿವೇಶನವನ್ನು ನೀಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಎಲ್ಲಿ ಕೊಡ್ತಾ ಇದ್ದಾರೆ, ಎಷ್ಟು ರೇಟಲ್ಲಿ ಕೊಡ್ತಾ ಇದ್ದಾರೆ, ಎಲ್ಲವನ್ನ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ನಾಗರತ್ನ ಮೇಡಮ್ ಅವರಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ಪ್ರತಿ ಸಾರಿ ಕೂಡ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಂತ ಅಂದರೆ ಒಂಥರ ಜನಸಾಮಾನ್ಯರಿಗೆ ಒಂಥರ ತುಂಬ ಹತ್ರ ಆಗೋಗ್ಬಿಟ್ಟಿದ್ದೀರಾ. ಸೊ ಏನು ಕಾರಣ ಅಷ್ಟೊಂದು ಜನರ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸಲ್ಲಿ ಒಂದು ಸೈಟ್ ತಗೊಳ್ಬೇಕು ಅನ್ನೋದು ಒಂದು ಆಸೆ, ಇದು ಯಾವ ಥರ ಹುಟ್ಕೊಳ್ತು? ಖಂಡಿತ ಮೇಡಮ್. ಮೊದಲನೇದಾಗಿ MKB ಸಂಸ್ಥೆನ ನಾವು ಗ್ರಾಹಕರ ಸಂಸ್ಥೆ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದು ಗ್ರಾಹಕರ ಸಂಸ್ಥೆನೆ. ಸೊ ನಾವು ಗ್ರಾಹಕರಿಗೆ ಅವ್ರ ಕೈಗೆಟುಕುವ ದರದಲ್ಲಿ ನಿವೇಶನಗಳನ್ನ ನೀಡ್ತಾ ಇದ್ದೀವಿ. ಸೊ ಅದು ಕಿಲೋಮೀಟರ್ ವೈಸ್ಗಳಲ್ಲಿ ಹತ್ರನೇ ಆಗಿರ್ಬಹುದು, ದೂರನೇ ಆಗಿರ್ಬಹುದು. ಸೊ ಅವರ ಒಂದು ಬೆಲೆಗೆ ಅನುಗುಣವಾಗಿ ನೀಡ್ತಾ ಇದ್ದೀವಿ. ಸೊ ಈಗ ಮಾಡ್ತಾ ಇರುವಂತದ್ದು ಸೊಂಡೆಕೊಪ್ಪದ ಹತ್ರ ಸೊಂಡೆ ಲೇಔಟ್ ಮಾಡಿರುವಂತದ್ದು ಕೇವಲ 6.5 ಲಕ್ಷಕ್ಕೆ ಒಂದು 20-30 ನಿವೇಶನ ನೀಡ್ತಾ ಇದ್ದೀವಿ. ಸೊ 13 ಲಕ್ಷಕ್ಕೆ 30-40 ನಿವೇಶನ ನೀಡ್ತಾ ಇದ್ದೀವಿ. ಇದು ಜನಸಾಮಾನ್ಯರು ಎಲ್ಲರೂ ಕೂಡ ಕೊಳ್ಬಹುದಾದಂತ ಒಂದು ಬಜೆಟ್ ಇದು. ಆ ಸರೌಂಡಿಂಗ್ ಅಲ್ಲಿ ಸುತ್ತಮುತ್ತ ಅವರೊಂದೇನಾದ್ರೂ ಒಂದು 20-30 ಸೈಟ್ ಹುಡುಕ್ತಿದ್ದಾರೆ ಅನ್ನೋದಿತ್ತು ಅಂದ್ರೆ, ಕಡಿಮೆ ಇಲ್ಲ ಅಂತಂದು ಒಂದು 20-30 ಸೈಟೇ 10 ಲಕ್ಷ ರೂಪಾಯಿವರೆಗೂ ಓಡ್ತಾ ಇದೆ. ಒಂದು 30-40 ಸೈಟೇ ಒಂದು 20-25 ಲಕ್ಷ ರೂಪಾಯಿವರೆಗೂ 30-40 ಸೈಟು ಓಡ್ತಾ ಇದೆ. ಸೊ ಇದು ಸಿಟಿಗೆ ತುಂಬಾ ಹತ್ರ ಆಗುವಂಥದ್ದು. ಕೇವಲ ಮೆಜೆಸ್ಟಿಕ್ ಇಂದ ನಿಮಗೆ ಒಂದು 27-28 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂಥದ್ದು. ನಮ್ಮ ಆಫೀಸಿಂದ ನಾಗರಬಾವಿಯಿಂದ ಕೇವಲ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂಥದ್ದು. ಮತ್ತೆ ಏನು ನಾವು ಒಂದು ತಾವರೆಕೆರೆ ಸರ್ಕಲ್ ಅಂತ ಹೇಳ್ತೀವಿ, ಮಾಗಡಿ ರೋಡ್ ತಾವರೆಕೆರೆ ಅಂತ ಏನು ಹೇಳ್ತೀವಿ, ತಾವರೆಕೆರೆ ಸರ್ಕಲ್ ಇಂದ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂಥದ್ದು. ಸೊಂಡೆಕೊಪ್ಪ ನೆಲಮಂಗಲ ಮೇನ್ ರೋಡ್ ಇಂದ ಒಳಗಡೆ 1 ಕಿಲೋಮೀಟರ್, ಅಂದ್ರೆ ಸೊಂಡೆಕೊಪ್ಪ ಮೇನ್ ರೋಡ್ ಇಂದ ನಮ್ಮ ಲೇಔಟಿಗೆ ಒಂದು ಒಳಗಡೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಆಗುವಂಥದ್ದು. ಮುಂದಿನ ದಿನಗಳಲ್ಲಿ ಸಿಟಿಗೆ ಹೊಂದುವಂಥದ್ದು ಅಂದ್ರೆ ಅಪ್ಕಮಿಂಗ್ BBMP ಲಿಮಿಟ್ಸ್. ಈಗಲ್ಲ, ಒಂದು 5-10 ವರ್ಷ ಬಿಟ್ರೆ ಒಂದು ಒಳ್ಳೆ ರೇಟ್ ಅಲ್ಲಿ ಅವ್ರು ಮಾರಾಟ ಮಾಡ್ಕೋಬಹುದು. ಸಿಟಿ ಲಿಮಿಟ್ಸ್ ಬರುತ್ತೆ. 100% ಒಳ್ಳೆ ಡೆವಲಪ್ಮೆಂಟ್ ಆಗುವಂಥದ್ದು. ಈಗ ಎಕ್ಸಾಂಪಲ್ ನಾವಿರುವಂತಹ ಸುತ್ತಮುತ್ತ ಪ್ರದೇಶ ಒಂದು 10-15 ವರ್ಷದಿಂದ ಏನೂ ಡೆವಲಪ್ಮೆಂಟ್ ಇರಲಿಲ್ಲ. ಸಾಮಾನ್ಯ ಜನ ಓಡಾಡ್ಲಿಕ್ಕೆ ತುಂಬಾ ಹೆದರ್ತಾ ಇದ್ರು. ಈಗ ನಾವು ಮಾತಾಡ್ಲಿಕ್ಕೂ ಆಗೋದಿಲ್ಲ. ಒಂದು ಸ್ಕ್ವೇರ್ ಫೀಟ್ ಪ್ರಕಾರ ಮಾತಾಡ್ತೀವಿ ಅಂದ್ರೆ 14,000 ರೂಪಾಯಿ, 13,000 ರೂಪಾಯಿ, 12,000 ರೂಪಾಯಿ, 10,000 ರೂಪಾಯಿ ಇರುತ್ತೆ. ಇನ್ನು ಇಂಟೀರಿಯರ್ ಹೋಗ್ತಾ 8,000 ರೂಪಾಯಿವರೆಗೂ ಆ ಥರ ಇದಾಗತ್ತೆ. ಸೊ ಎಲ್ಲರಿಗೂ ಜನಸಾಮಾನ್ಯರಿಗೆ ಬಜೆಟ್ ಮ್ಯಾಟ್ರ್ ಆಗುತ್ತೆ. ಈಗ ನಾನೊಂದು ಚಿಕ್ಕ ಪುಟ್ಟ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲೋ ಒಂದು 2-3 ಲಕ್ಷ ಸೇವಿಂಗ್ಸ್ ಇದೆ ನನ್ನ ಹತ್ರ. ನಾನು ಸೈಟ್ ತಗೊಂಡಿಲ್ಲ, ಅಥವಾ ಮುಂದಿನ ದಿನಗಳಲ್ಲಿ ನನ್ನ ಮಕ್ಳಿಗೆ ಒಂದು ಸೈಟ್ ತಗೋಬೇಕು, ನಮ್ಮದೇ ಆದಂಥ ಏನಾದರೂ ಒಂದು ಜಾಗ ಮಾಡ್ಕೋಬೇಕು. ಎಷ್ಟೋ ವರ್ಷಗಳಾಗಿದೆ ಬ್ಯಾಂಗ್ಳೂರಿಗೆ ಬಂದು, ಏನೂ ಕೂಡ ಮಾಡ್ಕೊಂಡಿಲ್ಲ. ಈಗ ಬೇಡ, ಈಗ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ಮಕ್ಳಿಗಾದ್ರೂ ಆಗಲಿ ಅನ್ನೋ ಒಂದು ಜನಸಾಮಾನ್ಯರು ಆಸೆ ಪಡ್ತಿರ್ತಾರೆ. ಸೊ ಅಂಥವ್ರಿಗೂ ಕೂಡ ಸೈಟ್ ತಗೋಬಹುದು ಅಂತ MKB ಸಂಸ್ಥೆ ಹೇಳುತ್ತೆ. ಇದು ನೀವು ಅನ್ಕೋಬಹುದು, ಏನಪ್ಪ 6.5 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ, ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಇರಬಹುದು, ತುಂಬಾ ಜಾಸ್ತಿ ಇರಬಹುದೇನೋ? ಖಂಡಿತ ಇಲ್ಲ. ಈಗ ನಾವು ಗೂಗಲಲ್ಲೇ ಕುತ್ಕೊಂಡು ಕಿಲೋಮೀಟರ್ಸ್ ಚೆಕ್ ಮಾಡ್ಕೊಬಹುದು. ಈಗ ನಾವು ಇರುವಂತ ಪ್ಲೇಸ್ ಇಂದ ನಾವು ಈಗ ಹೇಳ್ತಾ ಇರುವಂತ ಸೊಂಡೆಕೊಪ್ಪಕ್ಕೆ ಎಷ್ಟು ಕಿಲೋಮೀಟರ್ ಆಗತ್ತೆ ಅಂತ ಅನ್ಬಿಟ್ಟು, ಮೆಜೆಸ್ಟಿಕ್ ಇಂದ 100% 27-28 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂಥದ್ದು, ತುಂಬಾ ಹತ್ರ ಆಗುವಂಥದ್ದು. ಮತ್ತೆ ಸುಂಕುತ್ಕಟ್ಟೆ ಕಡೆಯಿಂದನೂ ಆಕ್ಸೆಸ್ ಹೋಗಬಹುದು. ಮಾಗಡಿ ರೋಡ್ ಸೇಮ್ ಅದೇ ರೂಟಲ್ಲೇ ಸಿಗುವಂಥದ್ದು. ಸುಂಕುತ್ಕಟ್ಟೆಯಿಂದ ಕೇವಲ ಅವ್ರಿಗೊಂದು 10-12 ಕಿಲೋಮೀಟರ್ ಡಿಸ್ಟೆನ್ಸ್ ಆಗೋಗ್ಬಿಡತ್ತೆ. ಇಷ್ಟೆಲ್ಲ ಅನುಕೂಲತೆ ಮುಂದಿನ ದಿನಗಳಲ್ಲಿ ಅಪ್ಕಮಿಂಗ್ BBMP ಲಿಮಿಟ್ಸ್ ಬರ್ತಾ ಇರೋದು. ಈಗ ಒಂದು ನಿಮ್ಮಲ್ಲಿ ಚಿಕ್ಕ ಒಂದು ಬಜೆಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಇದೇ ಒಂದು 5 ವರ್ಷಕ್ಕೆ ನೀವು ಡಬಲ್ ದಿ ಕಾಸ್ಟ್ ಅಲ್ಲಿ ಈ ಪ್ರಾಪರ್ಟಿ ಬಗ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಥವಾ ಮುಂದಿನ ದಿನಗಳಲ್ಲಿ ಒಂದು ಮನೆ ಕಟ್ಕೊಂಡು ಹೋಗ್ತೀವಿ ಅಂತ ಅಂದ್ರೂ ಅದಕ್ಕೂ ಕೂಡ ಅನುಕೂಲತೆ ಇದೆ. ಈಗ ಪ್ರೆಸೆಂಟ್ ಆಗಿ ಹೋಗಿ ಕೂಡ ನೀವು ಮನೆ ಕಟ್ಕೊಂಡು ವಾಸ ಇರಬಹುದು. ಲೇಔಟ್ ಅಲ್ಲಿ ಏನೆಲ್ಲ ಬೇಕು ಫೆಸಿಲಿಟಿ ಎಲ್ಲ ಕೊಟ್ಟಿದ್ದೀವಿ ಆಲ್ರೆಡಿ. ಒಂದು ಮನೆ ಕಟ್ಟಿ ವಾಸ ಇರ್ಲಿಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಬೇಕು ಆಲ್ರೆಡಿ ಲೇಔಟ್ ಅಲ್ಲಿ ಎಲ್ಲ ಕೂಡ ಕೊಟ್ಟಿದ್ದೀವಿ. ಅಕ್ಕಪಕ್ಕ ಎಕ್ಸಿಸ್ಟಿಂಗ್ ಲೇಔಟ್ ಅಲ್ಲಿ ಮನೆಗಳಾಗಿದೆ. ಮೇನ್ ರೋಡ್ ಇಂದ ಬಸ್ ಫೆಸಿಲಿಟಿಗೆ ಆಗಿರ್ಲಿ, ಒಂದು ಏನಾದ್ರೂ ಒಂದು ಕೊಳ್ಳಿಕೆ ಆಗಿರ್ಲಿ, ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರುವಂತದ್ದು ಮೇನ್ ರೋಡ್ ಇಂದ. ಹಾಗಾಗಿ ಒಳ್ಳೆ ಡೆವಲಪ್ಮೆಂಟ್ ಇದೆ. ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಆಲ್ರೆಡಿ ಲೇಔಟ್ ಅಲ್ಲಿ ಕೊಟ್ಟಿದ್ದೀವಿ. 100% ತುಂಬಾ ಚೆನ್ನಾಗಿದೆ. ಇದು ಒಂದು ಮೊದಲು ಬರುವಂತಹ ಒಂದು 25 ಕಸ್ಟಮರ್ಸ್ಗಳಿಗೆ ಅಂತ ಅಂದ್ಬಿಟ್ಟು ಆಫರ್ ಕೊಡ್ತಾ ಇರುವಂತದ್ದು. 6.5 ಲಕ್ಷಕ್ಕೆ ಒಂದು 20-30 ನಿವೇಶನ. ಸೊ 13 ಲಕ್ಷಕ್ಕೆ ಒಂದು
30-40 ನಿವೇಶನ ನೀಡ್ತಾ ಇದ್ದೀನಿ. Okay. ಸೊ ಗ್ರಾಹಕರು ನಾವು ಕೂಡ ಒಂದು ಮಹಾನಗರದಲ್ಲಿ ನಮ್ದೇ ಆದಂತ ಒಂದು ಸೂರ್ ಮಾಡ್ಕೋಬೇಕು ಅಂತ ಅನ್ಬಿಟ್ಟು ಯಾರು ಅವರು ಇಷ್ಟಪಡ್ತಿದಾರೋ ಖಂಡಿತ ನಂಬರ್ ಏನ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ ಸಂಸ್ಥೆಗೆ ಬನ್ನಿ, ಮಾಹಿತಿ ತಗೊಳ್ಳಿ. ಖುದ್ದಾಗಿ ನಾವೇ ಭೇಟಿ ಮಾಡಿ ಮಾಹಿತಿ ಕೊಡ್ತೀವಿ. ಅವ್ರು ಯಾವ ರೀತಿಯಾದಂತ ಒಂದು ಬಜೆಟ್ ಅಲ್ಲಿ ಸೈಟ್ ನೋಡ್ತಿದ್ದಾರೆ, ಸೊ ಅವರಲ್ಲಿ ಏನ್ ಒಂದು ಬಜೆಟ್ ಇದೆ ಅದ್ರ ಪ್ರಕಾರವಾಗಿ ಅವ್ರಿಗೆ ಸೈಟ್ ಕೊಡುವಂತ ವ್ಯವಸ್ಥೆನ ಮಾಡ್ತಾ ಇದೀವಿ. 100% ನಮ್ಮ ಎಕ್ಸಿಸ್ಟಿಂಗ್ ಅಲ್ಲಿ ತಗೊಂಡಿರುವಂತವ್ರು ಏನ್ ರೈಲ್ವೆ ಗುಲ್ಲಳ್ಳಿ ಹತ್ರ ಒಂದು ಪ್ರಾಜೆಕ್ಟ್ ಮಾಡಿರುವಂತದ್ದು ಒಂದು ಕಡಿಮೆ ಬೆಲೆಯಲ್ಲಿ ಕೊಟ್ಟಿದ್ವಿ. 2.5-2.25 ಲಕ್ಷಕ್ಕೆ ಒಂದು ಅರ್ಧ ಸೈಟ್ ಕೊಟ್ಟಿದ್ವಿ. ಇವತ್ತು 6 ಲಕ್ಷ ರೂಪಾಯಿ ಅರ್ಧ ಸೈಟ್ ಇದೆ ಇಲ್ಲಿ. ಸೊ ಆ ರೀತಿಯಾದಂತ ಡೆವಲಪ್ಮೆಂಟ್ ನಾವೇ ಕೂಡ ನೋಡಿದೀವಿ. ಸೊ ಹಾಗಾಗಿ ಇದು ಮುಂದಿನ ದಿನಗಳ ಸಿಟಿ ಲಿಮಿಟ್ಸ್ ಬರುವಂತ ಲೇಔಟ್ ಆಗಿರೋದ್ರಿಂದ ಹಾಗಾಗಿ ಒಳ್ಳೆ ಡೆವಲಪ್ಮೆಂಟ್ ಇದೆ. ಒಳ್ಳೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 100% ಒಳ್ಳೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅಂತ ಹೇಳ್ತೀನಿ ಮೇಡಮ್. ಎಸ್ ಮೇಡಮ್, ಈಗ ನೀವು ರೂಟ್ ಮ್ಯಾಪ್ ಎಷ್ಟು ನೀಟಾಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ರಿ ಅಂದ್ರೆ ಎಸ್ ಅಫ್ಕೋರ್ಸ್ ಮೆಜೆಸ್ಟಿಕ್ ಇಂದ ಹೋಗಬೇಕು ಅಂದ್ರೂ 27 to 28 ಕಿಲೋಮೀಟರ್, 25 ಕಿಲೋಮೀಟರ್. ಸೊ ಈಗೇನು ಅಷ್ಟು ದೂರ ಅಂತ ಅನ್ಸೋದಿಲ್ಲ, ಯಾಕಂದ್ರೆ ನಾವು ಸಿಟಿ ಲಿಮಿಟ್ಸ್ ಓಡಾಡಬೇಕು ಅಂತಂದ್ರೆ ತುಂಬಾ ಸಮಯ ನಾವು ಇದು ಮಾಡಬೇಕು. ಸೊ ಅದೇನೇ ನಾವು ಒಂದು ರೂಟ್ ಆ ಟೈಮ್ ಹೋಗೋದಾದ್ರೆ ಆ ಜಾಗಕ್ಕೆ ಸೊ ಟ್ರಾಫಿಕ್ ತುಂಬಾ ಕಡಿಮೆ ಇರುತ್ತೆ. ಸೊ ಆರಾಮಾಗಿ ಬೇಗನೆ ನಾವು ತಲುಪೋದು. ಮತ್ತೆ ನೀವು ಗೂಗಲ್ ಮ್ಯಾಪ್ ಅಂತ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಸುಂಕದಕಟ್ಟೆಯಿಂದ ಹೋದ್ರೂ ನಿಮ್ಗೆ ಅಲ್ಲೊಂದು ರೂಟ್ ಸಿಗುತ್ತೆ, ಮಾಗಡಿಯಿಂದ ಹೋದ್ರೂ ಸಿಗುತ್ತೆ. ಸೊ ಮೆಜೆಸ್ಟಿಕ್ ಇಂದ 27 ಕಿಲೋಮೀಟರ್ಸ್. ಸೊ ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ನಾವ್ ಯಾವ್ದಾದ್ರು ಒಂದು ಸೈಟ್ ಬಗ್ಗೆ ಮಾತನಾಡ್ಬೇಕಾದ್ರೆ ಈ ಜಾಗನ ತುಂಬಾ ದೂರ ಅಂತ ಅನ್ಸುತ್ತೆ, ಒಬ್ರು ಇದು ತುಂಬಾ ಹತ್ರ ದೂರ ಈ ರೀತಿಯಾದಂತ ಮಾತುಗಳು ಬರುತ್ತೆ. ಸೊ ಇಂಥ ಜನಗಳಿಗೆ ನಿಮ್ಮ ಕಿವಿ ಮಾತು ಏನಿರುತ್ತೆ? ಖಂಡಿತ ಮೇಡಮ್, ಮೊದ್ಲು ಬರುವಂತದ್ದು ಈ ದೂರ ಹತ್ರ ಅನ್ನೋದೇ ಪ್ರಶ್ನೆ ಬರುವಂತದ್ದು. ಹತ್ರ ಎಲ್ಲರಿಗೂ ತಗೊಳ್ಳಿಕ್ ಆಸೆ ಇರುತ್ತೆ. ಎಕ್ಸಾಂಪಲ್, ಈಗ ನಾವಿರುವಂತ ಸುತ್ತಮುತ್ತ ಪ್ರದೇಶದಲ್ಲೇ ತಗೋಬೇಕು, ನಾವಿರುವಂತ ಪಕ್ಕ ಸೈಡ್ ಖಾಲಿ ಇದ್ರೆ ಅಲ್ಲೇ ತಗೋಬೇಕು ಅಂತ ನಮ್ಗೆ ಆಸೆ ಇರುತ್ತೆ. ಬಟ್ ಎಲ್ಲದಕ್ಕೂ ಬರುವಂತದ್ದು ಬಜೆಟ್ ಮ್ಯಾಟರ್ ಆಗತ್ತೆ. ಸೊ ಈಗ ಎಕ್ಸಾಂಪಲ್, ನಾಗರಬಾವಿಲಿ ಒಂದ್ ಸೈಟ್ ತಗೋತೀವಿ ಅಂದ್ರೆ ಒಂದು 20-30 ಸೈಟ್ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಅಂದ್ರೆ ಕಡಿಮೆ ಇಲ್ಲ ಅಂತ ಅಂದ್ರು 50-60 ಲಕ್ಷ ಬೇಕು. ಒಂದು 20-30 ಸೈಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಅಂದ್ರೆ ನನಗ್ ಬರುವಂತದ್ದು ಒಂದು 20-30 ಸಾವಿರ ರೂಪಾಯಿ ಸಂಬಳ. ಸೊ ನಾನ್ ಯಾವ ರೀತಿಯಾಗಿ ತಗೊಳ್ಳಿಕ್ಕಾಗತ್ತೆ? ಸೊ ಲೋನ್ ಮುಖಾಂತರವಾಗಿ ಹೋಗ್ತೀನಿ ಅಂದ್ರೆ ಪ್ರೊಫೈಲ್ ಬೇಕಾಗತ್ತೆ. ಆಲ್ರೆಡಿ ನನ್ನ ಹತ್ರ ಎಕ್ಸಿಸ್ಟಿಂಗ್ ಲೋನ್ ಇದೆ. ಸೊ ವೆಹಿಕಲ್ಸ್ ಲೋನ್ ಹೋಗ್ತಾ ಇದೆ. ಸೊ ಫರ್ದರ್ ಬೇರೆ ಒಂದು ಲೋನ್, ಮೊಬೈಲ್ ಲೋನ್ ಹೋಗ್ತಾ ಇದೆ. ಅದೇ ನನಗೆ ಲೋನ್ ಒಂದು 20-30 ಸಾವಿರ ರೂಪಾಯಿ, 20 ಸಾವಿರ ರೂಪಾಯಿ ಅದೇ ಲೋನ್ ಹೋಗ್ತಾ ಇದೆ. ಮಿಕ್ತಿರೋದು ನನಗೆ ಎಲಿಜಿಬಿಲಿಟಿ ಸಿಗೋದು ಇನ್ನೊಂದು 10 ಸಾವಿರ ರೂಪಾಯಿ, 10 ಸಾವಿರ ರೂಪಾಯಿ ಮನೆ ಖರ್ಚಿಗೆ ಅಂತಾನೆ ಹೊಟ್ಟೋಗ್ಬಿಡತ್ತೆ. ಸೊ ಎಲಿಜಿಬಿಲಿಟಿ ಬರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಆಸೆ ಅನ್ನೋದು ಮತ್ತೆ ನಮಗ್ ನಿರಾಸೆ ಆಗುತ್ತೆ. ಅಲ್ಲಿ ಕೊಳ್ಳೋದು ಸೊ ಕನ್ಸಿನ ಮಾತು ಬಿಡಿ ಬೇಡ ಅನ್ನೋದೊಂದು ಮೈಂಡ್ ಸೆಟ್ ಇದಾಗತ್ತೆ. ಸೊ ನೀವು ಕೂಡ ಮಹಾನಗರದಲ್ಲೇ ಸೈಟ್ ತಗೋಬಹುದು. ಅಪ್ಕಮಿಂಗ್ ಬ್ಯಾಂಗ್ಳೂರ್ ಲಿಮಿಟ್ಸ್ ಅಲ್ಲೇ ತಗೋಬಹುದು. ಸೊ ದೂರ ಅನ್ನೋದು ಇದು ತುಂಬಾ ಕಿಲೋಮೀಟರ್ ಜಾಸ್ತಿ ಅಲ್ಲ, ಒಂದು 60-70 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲ, ಕೇವಲ ಒಂದು 27-28 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಿಗುವಂಥದ್ದು. ಸೊ ಈಗ ನಾವು ವಾಸ ಮಾಡ್ತಿದ್ದಂತ ಪ್ರದೇಶ ಕೂಡ ಅದೇ ಒಂದು 10-15 ವರ್ಷದ ಹಿಂದೆ ಏನು ಕೂಡ ಇರಲಿಲ್ಲ. ಜನ ಅಲ್ಲಿ ಓಡಾಡ್ಲಿಕ್ಕೂ ಹೆದರ್ತಾ ಇದ್ರು, ವಾಸ ಇರ್ಲಿಕ್ಕೂ ಹೆದರ್ತಾ ಇದ್ರು. ಇವತ್ತು ಅದೇ ಇದ್ರಲ್ಲಿ ವಾಸ ಇದ್ದೀವಿ, ಅದೇ ಇದ್ರಲ್ಲಿ ಓಡಾಡ್ತಾ ಇದ್ದೀವಿ. ಸೊ ಬೆಲೆ ಕೂಡ ಅದೇ ರೀತಿಯಾಗಿದೆ. ಏನ್ ಹೇಳ್ತೀನಿ ಅಂದ್ರೆ, ಬೆಂಗಳೂರಲ್ಲಿ ಯಾವುದೇ ಮೂಲೆಯಲ್ಲಿ ಸೈಟ್ ತಗೊಳ್ಳಿ, ಬ್ಯಾಂಗ್ಳೂರ್ ನಾರ್ತ್ ತಾಲೂಕಲ್ಲಿ, ಬೆಂಗಳೂರು ಲಿಮಿಟ್ಸಿಗೆ ಸೇರುತ್ತೆ ಬ್ಯಾಂಗ್ಳೂರ್ ನಾರ್ತ್ ತಾಲೂಕು. ಸೊ ಎಲ್ಲೇ ಬೇಕಾದ್ರೂ ನೀವು ಸೈಟ್ ತಗೊಳ್ಳಿ, 100% ಡೆವಲಪ್ಮೆಂಟ್ ಹೊಂದುವಂಥದ್ದು. ಮುಂದಿನ ದಿನಗಳಲ್ಲಿ ಸಿಟಿ ಲಿಮಿಟ್ಸಿಗೆ ಬರುವಂಥದ್ದು. ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಒಂದು ಚಿಕ್ಕ ಬಜೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. ಸೊ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇರಬೇಕಂದ್ರೆ ಒಂದು 5 ವರ್ಷಕ್ಕೆ ಇರಬೇಕು. ನಾನೊಂದು 6.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು 5 ವರ್ಷಕ್ಕೆ ಡಬಲ್ ಆಗತ್ತಾ ಇಲ್ಲಿ ನಾನು ಹಾಕಿದ್ರೆ 100% ಆಗತ್ತೆ ನಿಮಗೆ. ಈಗ ಒಂದು ನೀವು ಚಿಕ್ಕ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಎಜುಕೇಶನ್ಗೆ ಆಗಿರಲಿ 100% ನೀವು ಒಂದು ಎಕ್ಸ್ಪೆಕ್ಟ್ ಮಾಡಬಹುದು. ಅಥವಾ ಮನೆ ಕಟ್ಕೊಂಡು ಹೋಗಿ ವಾಸ ಇರ್ತೀನಿ ಎಕ್ಸ್ಪೆಕ್ಟ್ ಮಾಡಬಹುದು. ಯಾವುದೇ ರೀತಿಯಾಗೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ದೂರ ಆಯ್ತು, ಈಗ ಎಲ್ಲಾ ಫೆಸಿಲಿಟಿ ಮೇನ್ ರೋಡ್ಗೆ ಇದ್ದುಬಿಟ್ಟು ಎಲ್ಲ ಒಳ್ಳೆ ಆಕ್ಸೆಸ್ ಇದ್ಬಿಟ್ಟು ಎಲ್ಲ ಕೊಟ್ಟಾಗ ಕಡಿಮೆ ಬಜೆಟ್ ಅಲ್ಲಿ ನಿಮಗೆ ಸಿಗೋದಿಲ್ಲ, ಬಜೆಟ್ ಜಾಸ್ತಿ ಆಗತ್ತೆ. ಮೇನ್ ರೋಡ್ ಅಲ್ಲಿ ಪ್ರಾಪರ್ಟಿ ತಗೋತೀನಿ ಅನ್ನೋದಿತ್ತು ಅಂದ್ರೆ ಕಡಿಮೆ ಇಲ್ಲ ಅಂದ್ರೆ ಒಂದು 25-30 ಲಕ್ಷ ರೂಪಾಯಿ ಒಂದು 30-40 ಸೈಟ್ ಪ್ರಕಾರವಾಗಿ ಬರುತ್ತೆ. ಅದೇ ಒಂದು ಅರ್ಧ ಸೈಟಿಗೆ ಹೋಗ್ತೀನಿ ಅಂದ್ರೆ ಒಂದು 15 ಲಕ್ಷ ಆಗುತ್ತೆ. ಇದು ಮೇನ್ ರೋಡ್ ಇಂದ ಜಸ್ಟ್ ನಿಮಗೆ ಒಂದು ಅರ್ಧ-ಮುಕ್ಕಾಲ್ ಕಿಲೋಮೀಟರ್ 1 ಕಿಲೋಮೀಟರ್ ಒಳಗೆ ಸಿಗುವಂಥದ್ದು. 100% ಅದು ಕೂಡ ಡೆವಲಪ್ಮೆಂಟ್ ಹೊಂದುವಂಥದ್ದು. ಈಗ ಎಕ್ಸಾಂಪಲ್ ಒಂದು ಲೀಸಿಗೆ ಹೋಗ್ತೀನಿ ಅಂತ ಅನ್ಕೊಳ್ಳಿ. ಈಗ ಲೀಸ್ ಅಮೌಂಟೇ ಒಂದು 1 BHK ಮನೆ ಲೀಸಿಗೆ ಹೋಗ್ತೀವಿ ಅಂದ್ರೆ 8-10 ಲಕ್ಷ ರೂಪಾಯಿ ಲೀಸ್ ಅಮೌಂಟೇ ಇರುತ್ತೆ. ಸೊ ಒಂದು 2 ವರ್ಷ 3 ವರ್ಷ ಲೀಸಿಗೆ ಹೋಗ್ತೀವಿ ಅಂತಂದ್ರೆ, ಅದೇ ಒಂದು 2 BHK ಲೀಸಿಗೆ ಹೋಗ್ತೀವಿ ಅಂದ್ರೆ 15-20 ಲಕ್ಷ 25 ಲಕ್ಷ ರೂಪಾಯಿವರೆಗೂ 2 BHK ಲೀಸ್ ಅಮೌಂಟ್ ಇದೆ. ಸೊ ಈ ತರ ನಾವು ಜಾಸ್ತಿ ಕಾಸ್ಟ್ ಜಾಸ್ತಿ ಆಗ್ತಾ ಇರಬೇಕಾದ್ರೆ ಇನ್ನೂ ದೂರ ಆಯ್ತು, ಇನ್ನೂ ಹತ್ರ ಆಯ್ತು ಅಂತ ನಾವು ಯೋಚನೆ ಮಾಡ್ಕೊಂಡು ಕೂತ್ರೆ ಖಂಡಿತ ನಮ್ಮ ಕನಸಾಗೇ ಇರುತ್ತೆ. ನನ್ಸ್ ಮಾಡ್ಕೊಂಡು
ಮಾಡ್ಕೊಳಕಂತೂ ಆಗೋದಿಲ್ಲ. ನಾನು ಒಂದು ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, 100% ಡಾಕ್ಯುಮೆಂಟೇಶನ್ ಜೆನ್ಯೂನ್ ಇದೆಯಾ, 100% ಇದೆ. ಸೊ ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಮಾಡ್ಕೋಬಹುದು. ಯಾಕಂದ್ರೆ ಈಗ ನಾವು ಲೇಔಟ್ ಮಾಡ್ತೀವಿ, ನಾವು ಜನಸಾಮಾನ್ಯರಿಗೆ ಸೈಟ್ ನ ನೀಡ್ತಾ ಇದೀವಿ ಅಂತ ಅಂದಾಗ ನಾವು ಸರ್ವೆ ಮಾಡಿರ್ತೀವಿ, ಇಲ್ಲಿ ಜನ ತಗೋತಾರ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಡೆವಲಪ್ಮೆಂಟ್ ಸಿಗುತ್ತಾ, ಅವ್ರೇನು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಡಬಲ್ ದಿ ಕಾಸ್ಟ್ ಅಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ, ಇದನ್ನೆಲ್ಲ ಸರ್ವೆ ಮಾಡಿ ನಾವು ಕೂಡ ಒಂದು ಲೇಔಟ್ ಮೇಲೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ದು ಕೂಡ ಹಣನೇ ಆಗಿರುತ್ತೆ. ನಾವು ಕೂಡ ಆಚೆ ಈಚೆಯಿಂದ ತಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, 4 ಜನಕ್ಕೆ ಕೊಡ್ಲಿಕ್ಕೆ ಅಂತ ಇದ್ ಮಾಡಿರ್ತೀವಿ. 100% ಇರೋ ಅಂತದನ್ನ ನಾವು ಕೂಡ ಗ್ರಾಹಕರಿಗೆ ಕೊಡ್ಲಿಕ್ಕೆ ಆಗುವಂತದ್ದು. ಸೊ ದೂರ ಹತ್ರ ಅನ್ನೋದನ್ನ ಬಿಡಿ, ನೀವು ಜಾಗ ನೋಡಿ, ಆ ಲೊಕೇಶನ್ ಅಲ್ಲಿ ನಾನು ಈ ಬಜೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದಾ, 100% ಜಾಗ ನೋಡಿ ನೀವು ಡಿಸೈಡ್ ಮಾಡಿ. ಲೇಔಟ್ 100% ಡೆವಲಪ್ಮೆಂಟ್ ಕೊಟ್ಟಿದೀವಿ. ಸೊ ಮತ್ತೆ ಬುಕ್ಕಿಂಗ್ ಅಮೌಂಟ್ ಕೂಡ ತುಂಬಾ ಈಸಿಯಾಗಿ ಇಟ್ಟಿದೀವಿ. ಸೊ ಏನೊಂದು 25 ಕಸ್ಟಮರ್ಸ್ಗೆ ಬುಕ್ಕಿಂಗ್ ಅಮೌಂಟು ಓನ್ಲಿ 10,000 ಅವ್ರು ಪೇ ಮಾಡಿ ಬುಕ್ ಮಾಡ್ಕೋಬಹುದು. ಏನೊಂದು ಸೈಟ್ ಎಕ್ಸಾಂಪಲ್ ಒಂದು 20-30 ಸೈಟ್ ನೋಡಿದ್ರು ಅನ್ಕೊಳ್ಳಿ, ಒಂದು 20-30 ಸೈಟ್ ಪ್ರಕಾರ ಒಂದು 10,000 ಕೊಟ್ಟು ಬುಕ್ಕಿಂಗ್ ಮಾಡ್ಕೊಬಹುದು. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ತಗೊಂಡು ಹೋಗ್ಬೋದು, ಸೆಕೆಂಡ್ ಲೀಗಲ್ ಒಪಿನಿಯನ್ ಅವರು ಹೋಗ್ಬೋದು. ನಂತರ ಅವ್ರಿಗೆ ಓಕೆ ಆದ್ಮೇಲೆ ಫರ್ದರ್ ಬಂದು ಅವರು ಅಗ್ರಿಮೆಂಟ್ ಪ್ರೋಸೆಸ್ ಮಾಡ್ಕೋಬಹುದು, ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡ್ಕೊಬಹುದು. ಸೊ ಅವ್ರಿಗೆ ಈಸಿ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಟೋಟಲ್ ಪೇಮೆಂಟ್ ಅಲ್ಲಿ ಒಂದು 50% ಪೇಮೆಂಟ್ ಮಾಡ್ಕೊಬಹುದು. ಈಗ ಎಕ್ಸಾಂಪಲ್ ಒಂದು 20-30 ಸೈಟ್ ತಗೊಂತೀನಿ, ನನ್ನ ಹತ್ರ ಒಂದು 2-2.5 ಲಕ್ಷ ಪೇಮೆಂಟ್ ಇದೆ ಅನ್ನೋದಿತ್ತು ಅಂದ್ರೆ ಆ ಒಂದು 20-30 ಸೈಟ್ ಪ್ರಕಾರ ಅವರೊಂದು 2-2.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಂಡು ಮಿಕ್ಕಿದ ಹಣನ ಒಂದು 10,000 ರೂಪಾಯಿ 15,000 ರೂಪಾಯಿಗೆ ಒಂದು 2 ವರ್ಷ ಕಾಲಾವಕಾಶ ಕೊಡ್ತೀವಿ. ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ, ಬಡ್ಡಿ ರಹಿತವಾಗಿರುತ್ತೆ. ಇದು ಪ್ರೊಫೈಲ್ ಇರೋರ್ಗೂ ಕೂಡ ಮ್ಯಾಚ್ ಆಗುತ್ತೆ, ಪ್ರೊಫೈಲ್ ಇಲ್ದಲೇ ಇರೋರ್ಗೂ ಕೂಡ ಮ್ಯಾಚ್ ಆಗುತ್ತೆ. ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ 0 ಇರುತ್ತೆ. ಸೊ ತುಂಬಾ ಈಸಿ ಆಗಿರುತ್ತೆ. ಯಾವ್ದು ನಿಮಗೆ ಸಿಬಿಲ್ ಎಫೆಕ್ಟ್ ಇರೋದಿಲ್ಲ, ಯಾವ್ದು ನಾನು ಬೇರೆ ಏನಕ್ಕೋ ಹೋಗ್ಬೇಕು, ಇದು ಸಿಬಿಲ್ ಅಲ್ಲಿ ನಂಗೆ ಎಫೆಕ್ಟ್ ಆಗತ್ತೆ, ಆತರ ಏನೂ ಇರೋದಿಲ್ಲ. ತುಂಬಾ ಈಸಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಅಂದ್ರೆ ಅದೇ ಸೈಟು 5 ವರ್ಷ ಆದ್ಮೇಲೆ ನೀವು 25 ಲಕ್ಷ 30 ಲಕ್ಷಕ್ಕೆ ಕೊಡ್ಬೇಕಾಗತ್ತೆ ಅರ್ಧ ಸೈಟ್, ಅದಂತೂ ಗ್ಯಾರಂಟಿ ಹೇಳ್ತೀವಿ. ಹಾಗಾಗಿ ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಒಂದು ಏರಿಯಾದಲ್ಲಿ ಸೈಟ್ ನ ನೀಡ್ತಾ ಇದೀವಿ. ಸೊಂಡೆಕೊಪ್ಪ ಅನ್ನೋದು ತುಂಬಾ ಫ್ಯಾಮಿಲಿಯಲ್ಲಿ ಎಲ್ಲಾರ್ಗೂ ಕೂಡ, ಈ ಕಡೆ ನಾವು ಹಾಸನ್ಗೆ ಹೋಗ್ತೀವಿ ಅಂದ್ರೂ ಆಕ್ಸೆಸ್ ಸಿಗತ್ತೆ, ಶಿವಮೊಗ್ಗ ಹೋಗ್ಬೇಕು ಅನ್ನೋದಿತ್ತು ಅಂದ್ರೂ ಈಸಿ ಆಗತ್ತೆ, ಪುಣೆ ಹೋಗ್ಬೇಕು ಅನ್ನೋದಿತ್ತು ಅಂದ್ರೂ ಈಸಿ ಆಗತ್ತೆ. ತರ ನೆಲಮಂಗಲ ಅನ್ನೋದು ಎಲ್ಲಾರ್ಗೂ ಒಂಥರ ಹೆಬ್ಬಾಗ್ಲು ತರ ಕನೆಕ್ಟಿವಿಟಿಗೆ ಆಗಿರ್ಲಿ. ಸೊ ಸೊಂಡೆಕೊಪ್ಪದಿಂದ ನೆಲಮಂಗಲ NH4 ಹೈವೇಗೆ ಹೋಗ್ತೀವಿ ಅಂದ್ರೂ ನಮ್ಮ ಲೇಔಟ್ ಇಂದ ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಹೊಂದಿದೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟು ಖಂಡಿತ. ಯಾರು ಒಂದು ಮಹಾನಗರದಲ್ಲಿ ಒಂದು ಸೈಟ್ ನ ನೋಡ್ತಾ ಇದ್ದೀವಿ, ಒಂದು ಚಿಕ್ಕ ಸೈಟ್ ನ ಒಂದು ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದೀವಿ ಅಂತಿದ್ರ, ಸೊ ಬನ್ನಿ ಭೇಟಿ ಮಾಡಿ, ಜಾಗ ನೋಡಿ. ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ, ಜಾಗ ನೋಡಿ. ಸೊ ಒಂದು ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಜೊತೆಗೆ ಬುಕ್ ಮಾಡುವಂತ ಕಸ್ಟಮರ್ಸ್ ಗಳಿಗೆ 2 ಗ್ರಾಮ್ ಗೋಲ್ಡ್ ಆಫರ್ ಅಂತ ಕೂಡ ಕೊಡ್ತಾ ಇದೀವಿ. ಬುಕ್ಕಿಂಗ್ ಅಮೌಂಟ್ ತುಂಬಾ ಈಸಿ ಇದೆ, 10,000 ರೂಪೀಸ್ ಇದೆ. ನಿಮಗೆ ಓಕೆ ಆದ್ಮೇಲೆ ನೀವು ಒಂದ್ 2 ಲಕ್ಷನೋ 3 ಲಕ್ಷನೋ ಡೌನ್ ಪೇಮೆಂಟ್ ತರ ಮಾಡ್ಕೊಬಹುದು. ಇಲ್ಲ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ರೆ ಪೂರ್ತಿ ಅಮೌಂಟ್ ಸೆಟಲ್ಮೆಂಟ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ನೀವೇನ್ ಹಣ ಕಟ್ಟಿರ್ತೀರ ಅದು ಆನ್ ಸ್ಪಾಟ್ ರಿಫಂಡಬಲ್ ಇರುತ್ತೆ. ತುಂಬಾ ಈಸಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟ. ಓಕೆ, ಒಂಥರ ಈಗ ಅವ್ರ ಮನೆ ಆದ್ರೂ ಕಟ್ಕೊಳ್ಬಹುದು, ಇಲ್ಲ ಅಂದ್ರೆ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಆದ್ರೂ ಮಾಡಬಹುದು. ಸೊ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೊ ಈಗ ಅಕಸ್ಮಾತ್ ಅವ್ರು ಇವಾಗ ತಡ ಮಾಡ್ತು, ಮುಂದೆ ನೋಡೋಣ, ಇದೇ ತುಂಬಾ ದೂರ ಆಯ್ತು, ಇದೇ ತುಂಬಾ ಹತ್ರ ಆಯ್ತು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇತ್ತು ಅಂದ್ರೆ 5 years ಬಿಟ್ಟರೆ ಡಬಲ್ ಕಾಸ್ಟ್ ಅದು ಆಗಿ ಆಗುತ್ತೆ. 100% ಹೇಳ್ತೀವಿ. ಯಾಕಂದ್ರೆ ನಾವು ನೋಡಿದೀವಿ, ಅಲ್ಲೇ ಒಂದು ಎಕ್ಸಿಸ್ಟಿಂಗ್ ಲೇಔಟ್ ಮಾಡಿದ್ವಿ. ಎಕ್ಸಿಸ್ಟಿಂಗ್ ಲೇಔಟ್ ಮಾಡಿದಾಗ ನಾವೇ ಕೂಡ 8 ಲಕ್ಷಕ್ಕೆ 7 ಲಕ್ಷಕ್ಕೆ ಪ್ರಾಪರ್ಟಿನ ಕೊಟ್ಟಿದೀವಿ. ಇವತ್ ಅದೇ ಜಾಗದಲ್ಲಿ 12ರಿಂದ 13 ಲಕ್ಷ 15 ಲಕ್ಷ ರೂಪಾಯಿ ಓಡ್ತಾ ಇದೆ. ಸೊ ಆ ರೀತಿಯಾಗಿ ಬೆಲೆ ಇದೆ. ಹಾಗಾಗಿ 100% ನೀವು ಒಂದು 20-30 ಸೈಟ್ ಒಂದು 6.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು 12 ಲಕ್ಷ 13 ಲಕ್ಷ ಅಂತೂ 100% ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇನ್ನು ಪೇಮೆಂಟ್ ಅಲ್ಲಿ ಯಾವ ತರ ನಿಮ್ಗೆ ಅವ್ರಿಗೆ ಗ್ರಾಹಕರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದೀರಾ ಮೇಡಮ್? ಅಂದ್ರೆ ಬ್ಯಾಂಕ್ ಲೋನ್ ಇದೆಯಾ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ಕೊಂಡು ಹೋಗ್ಬೇಕಾ, ಯಾವ ತರ? ಮೇಡಮ್ ಬ್ಯಾಂಕ್ ಲೋನ್ ಅಂದ್ರೆ ಅವರ ಪ್ರೊಫೈಲ್ ಮ್ಯಾಚ್ ಆಗಿ ಬ್ಯಾಂಕ್ ಲೋನ್ ಕೂಡ ಆಗತ್ತೆ. ಈಗ ಪ್ರೊಫೈಲ್ ಇಲ್ದಲೇ ಇರೋರು ಇರ್ತಾರೆ. ಈಗ ನಾನು ಆಗ್ಲೇ ಹೇಳ್ದಂಗೆ ಅವ್ರಿಗೆ ಬರುವಂತ ಒಂದು 30,000 ರೂಪಾಯಿ ಆಲ್ರೆಡಿ ಅವ್ರದ್ದು 20,000 ರೂಪಾಯಿ EMI ಹೋಗ್ತಾ ಇರುತ್ತೆ. ಸೊ ಎಲಿಜಿಬಿಲಿಟಿ ಬರೋದಿಲ್ಲ. ಸೊ ನಮ್ಮಲ್ಲಿ ಒಂದು ಚಿಕ್ಕ ಡೌನ್ ಪೇಮೆಂಟ್ ಇದೆ. ಎಕ್ಸಾಂಪಲ್ ನಂದೊಂದು PF ಅಮೌಂಟ್ ಇದೆ, ಒಂದು ಚೀಟಿ ಹಾಕೊಂಡಿದ್ದೀನಿ, ಒಂದು ಚಿಕ್ಕ ಅಮೌಂಟ್ ಇದೆ. ಇದನ್ನ ನಾನು ಡೌನ್ ಪೇಮೆಂಟ್ ತರ ಮಾಡ್ಕೊಂಡು ನಾನು ಈ EMI ಕಟ್ಕೊಂಡು ಹೋಗ್ಬೋದಾ? ಖಂಡಿತ ಕಟ್ಕೊಂಡು ಹೋಗ್ಬೋದು. ನಾವು ಹೇಳ್ತೀವಿ ಈಸಿಯಾಗಿ 6.5 ಲಕ್ಷ ಒಂದು 20-30 ಸೈಟು, 13 ಲಕ್ಷ 30-40 ಸೈಟ್ ಅಂತ. ಬಟ್ ಕೊಳ್ಳೋರ್ಗೆ ಅದು ಕೂಡ ತುಂಬಾ ಕಷ್ಟ ಆಗತ್ತೆ. ಸೊ 6.5 ಲಕ್ಷ ಒಂದು 20-30 ಸೈಟ್ ಪ್ಲಾನ್ ಮಾಡಿದ್ರೆ ಅವರು ಒಂದು 2ರಿಂದ 3 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಬಹುದು. ಇನ್ನು ಮಿಕ್ಕಿದ ಹಣನ ಅವರು ಒಂದು 15,000 10,000 ರೂಪಾಯಿ
ಆ ತರ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ಕೊಂಡು ಹೋಗ್ಬೋದು. 2 ವರ್ಷ ಕಾಲಾವಕಾಶ ಕೊಡ್ತೇವೆ. ಅದೇ 30-40 ಸೈಟ್ ಆದ್ರೆ ಒಂದು 5 ಲಕ್ಷ 6 ಲಕ್ಷ 7 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಳ್ಬಹುದು. ಇನ್ನು ಮಿಕ್ಕಿದ ಹಣಕ್ಕೆ ಅವರಿಗೆ ಒಂದು 2 ರಿಂದ 30 ತಿಂಗಳು ಕಾಲಾವಕಾಶ ಕೊಡ್ತೇವೆ. ಅದಕ್ಕೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ, ಬಡ್ಡಿ ರಹಿತವಾಗಿರುತ್ತೆ. ಸೊ ಈಸಿ ಆಗಿರುತ್ತೆ, ಅವರಿಗೆ ಎಲ್ಲೂ ತೊಂದರೆ ಇರೋದಿಲ್ಲ. ಸೊ ಇದನ್ನ ಅವರು ಕೇಳ್ಬಹುದು, ಈಗ ನಾನು ಒಂದು 50% ಪೇಮೆಂಟ್ ಮಾಡಿರ್ತೀನಲ್ಲ, ರಿಜಿಸ್ಟ್ರೇಷನ್ ಯಾವಾಗ ಮಾಡಿಸ್ತೀರಾ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಡೌಟ್ ಇರುತ್ತೆ. ಸೊ ಈಗ ನೀವು ಒಂದು 80% ಅಮೌಂಟ್ ಕಂಪ್ಲೀಟ್ ಆಗಿದ ತಕ್ಷಣ, ಈಗ ಎಕ್ಸಾಂಪಲ್ 2 ಇಯರ್ಸ್ಗೆ ನೀವು EMI ಹಾಕೊಂಡ್ರೆ 50% EMI ಕಂಪ್ಲೀಟ್ ಆಗಿದ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ಇನ್ನು 50% ಬ್ಯಾಲೆನ್ಸ್ ಇರೋ ತರಾನೇ ಮಾಡಿಸ್ತೀವಿ. ಒರಿಜಿನಲ್ ಡಾಕ್ಯುಮೆಂಟ್ ನಮ್ಮಲ್ಲಿ ಇರುತ್ತೆ, ಬ್ಯಾಲೆನ್ಸ್ ನೀವು ಕಂಪ್ಲೀಟ್ ಮಾಡ್ಕೊಂಡು ನಿಮ್ಮ ಪೇಪರ್ನ ನೀವು ತಗೊಂಡು ಹೋಗ್ಬೋದು. ರಿಜಿಸ್ಟ್ರೇಷನ್ ಅಲ್ಲಿ 100% ಸೆಟಲ್ಮೆಂಟ್ ಆಗಿದೆ ಅಂತಾನೆ ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು. ನಿಮ್ಮ ಮನೆಯಲ್ಲಿರೋ ಪೇಪರ್ ನಮ್ಮ ಮನೆಯಲ್ಲಿ ಇರುತ್ತೆ, ಅದರ್ವೈಸ್ ಬೇರೆ ಏನು ಚೇಂಜಸ್ ಇರೋದಿಲ್ಲ. ಯಾಕಂದ್ರೆ ನಮಗೂ ಕೂಡ ನೀವು ಕಟ್ಟುತ್ತೀರಾ ಅನ್ನೋ ಒಂದು ಭಯ ನಮಗೂ ಕೂಡ ಇರುತ್ತಲ್ವಾ. ಸೊ ಹಾಗಾಗಿ ಪೇಪರ್ ನಮ್ಮಲ್ಲಿ ಇರುತ್ತೆ. ಸೊ 50% EMI ಕಂಪ್ಲೀಟ್ ಆದ್ಮೇಲೆ ರಿಜಿಸ್ಟ್ರೇಷನ್ ಇರುತ್ತೆ. ಫಸ್ಟ್ 50% ಡೌನ್ ಪೇಮೆಂಟ್ ಆದ್ಮೇಲೆ ಅಗ್ರಿಮೆಂಟ್ ಆಗುತ್ತೆ. ಅದಕ್ಕೆ ಅಗ್ರಿಮೆಂಟ್ ಆದ್ಮೇಲೆ EMI ಸ್ಟಾರ್ಟ್ ಆಗುತ್ತೆ 2 ವರ್ಷ. EMI 50% ಕಂಪ್ಲೀಟ್ ಆದ್ಮೇಲೆ ರಿಜಿಸ್ಟ್ರೇಷನ್ ಆಗುತ್ತೆ. ಆ ಟೈಮಲ್ಲಿ ಅವ್ರು ರಿಜಿಸ್ಟ್ರೇಷನ್ ಅಮೌಂಟ್ ಬೇರೆ ಮಾಡಬೇಕಾಗುತ್ತೆ. ನಂತರ ಅವರು ಬ್ಯಾಲೆನ್ಸ್ ಅಮೌಂಟ್ ಕಂಪ್ಲೀಟ್ ಮಾಡ್ಕೊಂಡು ತಗೋ ಹೋಗ್ಬೇಕಿರುತ್ತೆ. ಇಲ್ಲ ನನಗೆ 3 ತಿಂಗಳು ಕಾಲಾವಕಾಶ ಸಾಕು, ಈಗ ಅಗ್ರಿಮೆಂಟ್ ಮಾಡ್ಕೊಂತೀನಿ, ಒಂದು 3 ರಿಂದ 4 ತಿಂಗಳು ಕಾಲಾವಕಾಶ ಸಾಕು, ಆಮೇಲೆ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತೀನಿ ಅಂದ್ರೆ ಆ ತರ ಕೂಡ ಅವರು ಮಾಡ್ಕೊಬಹುದು. ನನಗೆ ಕಟ್ಲಿಕ್ಕೆ ಆಗೋದಿಲ್ಲ, EMI ಕಟ್ತೀನಿ ಅನ್ನೋರು ಈ ಅವಕಾಶ ಕೂಡ ಇದೆ. ಹೇಳ್ತಾ ಇಲ್ವಾ, MKBಲಿ ಅವರ ಒಂದು ಬೆಲೆಗೆ ಅನುಗುಣವಾಗಿ ಅವ್ರ ಹತ್ರ ಏನೊಂದು ಬಜೆಟ್ ಇದೆ ಅದ್ರ ಪ್ರಕಾರವಾಗಿ ನಾವು ಇಲ್ಲಿವರೆಗೂ ಸೈಟ್ ಕೊಡ್ತಾ ಇದೀವಿ. ನಾವು ಯಾವಾಗಲೂ ಗ್ರಾಹಕರನ್ನೇ ಸರ್ವೆ ಮಾಡುವಂಥದ್ದು. ನಮ್ಮಲ್ಲಿ ತುಂಬಾ ಜನ ಗ್ರಾಹಕರು ಬರ್ತಾರೆ, ಎಕ್ಸಿಸ್ಟಿಂಗ್ ತಗೊಂಡಿರ್ತಾರಲ್ವಾ. ಸೊ ಅವರೇ ನಮ್ಮ ಸ್ನೇಹಿತರೊಬ್ರು ಇದ್ದಾರೆ, ಸೊ ಅವ್ರ ಹತ್ರ ಎಲ್ಲೋ ಒಂದು ಚಿಕ್ಕ ಅಮೌಂಟ್ ಇದೆ ಮೇಡಮ್, EMI ತರ ನಾವು ಹೇಗೆ ಕಟ್ಟಿದೀವಿ ಅದ್ರ ಪ್ರಕಾರವಾಗಿ ಕಟ್ಕೊಂಡು ಒಂದು ಸೈಟ್ ಅವರು ಕೂಡ ನೋಡ್ಲಿಕ್ಕೆ ಬಂದಿದ್ದಾರೆ ಅಂತಾರೆ. ಸೊ ಅದ್ರ ಪ್ರಕಾರವಾಗಿ ನಾವು ಪ್ರತಿ ಒಂದು ಲೇಔಟ್ ಮಾಡಿದಾಗ್ಲೂ ಒಂದು 20-30 ಕಸ್ಟಮರ್ಗಳಿಗೆ, ಈಗ ಒಂದು 100 ಸೈಟ್ ಮಾಡಿರ್ತೀವಿ ಅಂದ್ರೆ ಅದ್ರಲ್ಲಿ ಒಂದು 20-30 ಕಸ್ಟಮರ್ಗಳಿಗೆ ಮಾತ್ರ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೊಡುವಂಥದ್ದು. ಆಲ್ರೆಡಿ ಒಂದು 10-15 ಕಸ್ಟಮರ್ಸ್ ಆಗಿದೆ. ಇನ್ನೊಂದು 10-15 ಕಸ್ಟಮರ್ಸ್ ಗಳಿಗೆ ಆಫರ್ ಇದೆ. ಯಾರು EMI ನೋಡ್ತಾ ಇದ್ದೀರಾ ಅಂತವ್ರಿಗೂ ಕೂಡ ಅವಕಾಶ ಇದೆ. ಬಂದು ಜಾಗ ನೋಡಿ, ಸ್ಪಾಟ್ ಬುಕ್ಕಿಂಗ್ ಅಂತ ಪ್ರಿಪೇರ್ ಆಗಿ ಬನ್ನಿ. ಯಾರು ಮೇನ್ ಡಿಸಿಷನ್ ಮೇಕರ್ ಇರ್ತೀರಾ ಅವ್ರು ಬನ್ನಿ. ಜೊತೆಯಲ್ಲಿ ಬಂದಾಗ ಏನಾಗುತ್ತೆ, ಈಸಿ ಆಗುತ್ತೆ. ನೀವು ಸೈಟು ಯಾವ ಸೈಟ್ ನೋಡ್ಬಹುದು, ಈಗ ಹಾಫ್ ಸೈಟ್ ನೋಡ್ತೀರಾ, ಫುಲ್ ಸೈಟ್ ನೋಡ್ತೀರಾ, ಕಾರ್ನರ್ ಯಾವ ಪ್ರಕಾರವಾಗಿ ನೋಡ್ತೀರಾ ಅದ್ರ ಪ್ರಕಾರವಾಗಿ ನೋಡ್ಲಿಕ್ಕೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಅಲ್ಲೇ ಸ್ಪಾಟ್ ಅಲ್ಲಿ ಡಿಸೈಡ್ ಮಾಡ್ಕೊಂಡು ಬುಕ್ಕಿಂಗ್ ಮಾಡ್ಕೊಬಹುದು. ಬುಕ್ಕಿಂಗ್ ಅಮೌಂಟ್ ಕೂಡ ತುಂಬಾ ಈಸಿ ಆಗಿದೆ, 10,000 rupees ಇದೆ. ಎಕ್ಸಾಂಪಲ್ ಏನಾದ್ರು ಪರ್ಚೇಸ್ ಮಾಡಕ್ ಹೋದಾಗ ತುಂಬಾ ಪ್ರಿಪೇರ್ ಆಗಿ ಹೋಗ್ತೇವೆ ನಾವು, ಹೀಗೆ ಹೋಗೋಣ, ಇದು ಅವ್ರು ನೋಡ್ಬೇಕು, ಅವ್ರನ್ನೂ ಜೊತೆಗೆ ಕರ್ಕೊಂಡು ಹೋಗೋಣ, ಅವರೇ ಡಿಸೈಡ್ ಮಾಡೋದು. ಸೊ ಇದು ನಿಮ್ ಕನ್ಸಿನ್ ಸೂರ್ ತಗೊಳ್ಳಿಕ್ ಬರ್ತಾ ಇರೋದು. ಸ್ವಲ್ಪ ಮುಂದೆ ಒಂದ್ ಸ್ವಲ್ಪ ಪ್ರಿಪೇರ್ ಆಗಿ ಬನ್ನಿ, ಒಂದು ದಿನ ಇದಕ್ಕೆ ಅಂತಾನೆ ತಗೊಂಡ್ ಬನ್ನಿ. ನೀವು ಕೂಡ ಜಾಗನ ನೋಡ್ಕೊಂಡು ನಿಮ್ಗೆ ಏನೆಲ್ಲ ಡೌಟ್ಸ್ ಇದೆ, ಯಾವ ರೀತಿಯಾಗಿ ಡೌಟ್ಸ್ ಇದೆ, ಪ್ರತಿಯೊಂದು ಡೌಟ್ಸಿಗೂ ನಾವೇ ಕ್ಲಾರಿಫಿಕೇಶನ್ ಕೊಡ್ತೀವಿ. 100% ನೀವು ಆ ರೀತಿಯಾಗಿ ಒಂದು ಯೋಚನೆ ಮಾಡ್ಕೊಂಡು ಬಂದ್ರೆ ನೀವು ಕೂಡ ಒಂದು ಸೈಟ್ನ ಬೆಂಗಳೂರಲ್ಲಿ ಮಾಡಬಹುದು ಅಂತ ಹೇಳ್ತೀನಿ ಮೇಡಮ್. ಓಕೆ, ಸೊ ಇಷ್ಟು ಕ್ಲಾರಿಟಿ ಪೇಮೆಂಟ್ ಬಗ್ಗೆ, ರಿಜಿಸ್ಟ್ರೇಷನ್ ಬಗ್ಗೆ. ಇನ್ನು ರಿಜಿಸ್ಟ್ರೇಷನ್ ಕಾಸ್ಟ್ ಅಂತ ನಾವು ಒಂದು ಸ್ವಲ್ಪ ರಿವೀಲ್ ಮಾಡಲಿಲ್ಲ ಮೇಡಮ್, ಇಷ್ಟು ಹೇಗೆ ಅಂತ. ಮೇಡಮ್ ಅಲ್ಲಿ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಜಾಸ್ತಿ ಇದೆ. ಅಂದ್ರೆ ಈಗ ಯಾವ ಕಸ್ಟಮರ್ಸ್ ಯಾವ ಟೈಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ ಅದ್ರ ಪ್ರಕಾರವಾಗಿ ಅವರಿಗೆ ರಿಜಿಸ್ಟ್ರೇಷನ್ ಅಮೌಂಟ್ ಬರುತ್ತೆ. ರಿಜಿಸ್ಟ್ರೇಷನ್ ಅಮೌಂಟ್ ಅಲ್ಲಿ ಏನು ಎಕ್ಸ್ಟ್ರಾ ಆ ತರ ಏನೂ ಇರೋದಿಲ್ಲ. ಅಲ್ಲೇನ್ ಗೌರ್ಮೆಂಟ್ ಫೀಸ್ ಬರುತ್ತೆ, ಯಾವ ರೀತಿಯಾಗಿ ಬರುತ್ತೆ, ಅಲ್ಲೇನ್ ಖರ್ಚಾಗತ್ತೆ ಅದ್ರ ಪ್ರಕಾರವಾಗಿ ಅವ್ರಿಗೆ ರಿಜಿಸ್ಟ್ರೇಷನ್ ಅಮೌಂಟ್ ಹೇಳುವಂತದ್ದು. ಸೊ ಗೌರ್ಮೆಂಟ್ ಬೆಲೆನೇ ಅಲ್ಲಿ ಒಂದು 30-40 ಸೈಟ್ಗೆ 22 ಲಕ್ಷ ಚಿಲ್ಲರೆ ಬರುತ್ತೆ. ಸೊ 100% ಒಳ್ಳೆ ಡೆವಲಪ್ಮೆಂಟ್, ಆ ಏರಿಯಾದಲ್ಲಂತೂ ಒಳ್ಳೆ ಡೆವಲಪ್ಮೆಂಟ್ ಇದೆ. ಒಂದು 5 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದ್ರೆ ಒಳ್ಳೆ ಡೆವಲಪ್ಮೆಂಟ್ ಇದೆ. ಇನ್ ಕಾರ್ನರ್ ಸೈಟ್ ಬೇಕು ನಮ್ಗೆ, ಇಂಥದೇ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಬೇಕು ಅನ್ನೋದಾದ್ರೆ ಮಾತ್ರ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಕಾರ್ನರ್ ಸೈಟಿಗೆ ಮಾತ್ರ 10% ಎಕ್ಸ್ಟ್ರಾ ಬರುತ್ತೆ ನಿಮಗೆ. ಫೇಸಿಂಗ್ಸ್ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಈಗ ಎಕ್ಸಾಂಪಲ್ ನನ್ಗೆ ಈಸ್ಟ್ ಫೇಸಿಂಗ್ ಬೇಕು ಅಂತ ಅಂದಾಗ, ಈಗ ಈಸ್ಟ್ ಫೇಸಿಂಗ್ ನೀವು ಕೇಳ್ತಾ ಇದ್ದೀರಾ 15 ಲಕ್ಷ ರೂಪಾಯಿ, ವೆಸ್ಟ್ ಫೇಸಿಂಗ್ ಮಾತ್ರ 13 ಲಕ್ಷ ರೂಪಾಯಿ, ಆ ತರ ಎಲ್ಲ ಇರೋದಿಲ್ಲ. ಕಾರ್ನರ್ ಸೈಟಿಗೆ ಮಾತ್ರ 10% ಇರುತ್ತೆ. ಕಾರ್ನರ್ ಸೈಟ್ ಬಿಟ್ಟು ನೀವು ಯಾವುದೇ ಫೇಸಿಂಗ್ಸ್ ತಗೊಳ್ಳಿ, ಈಸ್ಟ್ ಆದ್ರೂ ತಗೊಳ್ಳಿ, ವೆಸ್ಟ್ ಆದ್ರೂ ತಗೊಳ್ಳಿ, ಸೌತ್ ಆದ್ರೂ ತಗೊಳ್ಳಿ, ನಾರ್ತ್ ಆದ್ರೂ ತಗೊಳ್ಳಿ, ಯಾವ ಫೇಸಿಂಗ್ಸ್ ತಗೊಂಡ್ರು ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಕಾರ್ನರ್ ಸೈಟಿಗೆ ಮಾತ್ರ 10% ಇರುತ್ತೆ. ಸೊ ಒಂದೇ ಬೆಲೆಯಲ್ಲಿ ಈಗ EMI ಹೋಗುವಂತ ಕಸ್ಟಮರ್ಸ್ಗೂ ಒಂದೇ ಬೆಲೆನೆ 6.5 ಲಕ್ಷಕ್ಕೆ ಅಂತಾನೆ ಕೊಡ್ತಾ ಇರೋದು. ಸೊ ಇಲ್ಲ ನಾವು ಪೂರ್ತಿ ಅಮೌಂಟ್ ಸೆಟಲ್ಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂತೀನಿ ಅಂದ್ರೆ ಅವ್ರಿಗೂ ಕೂಡ 6.5 ಲಕ್ಷಕ್ಕೆ ಕೊಡ್ತಾ ಇರುವಂತ. ಇದ್ರಲ್ಲಿ ಭೇದ ಭಾವ ಇರೋದಿಲ್ಲ. ಇವ್ರಿಗೆ EMI ಕೊಡ್ತಾ ಇದೀವಿ, ಇವ್ರ ಹತ್ರ ಒಂದು 1 ಲಕ್ಷ ಎಕ್ಸ್ಟ್ರಾ ಹೇಳುವಂಥದ್ದು, ಇವ್ರಿಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಬರ್ತಾ ಇದ್ದಾರೆ,
ಕಡಿಮೆ ಆ ತರ ಇರೋದಿಲ್ಲ, ಒಂದೇ ಬೆಲೆ ಇರುವಂತದ್ದು. ಈಗ ತಗೊಳ್ಳೋರು ದುಡ್ಡಿರೋರ್ಗೂ ಅನುಕೂಲ ಆಗ್ಲಿ, ಸೊ ಕಡಿಮೆ ಬೆಲೆಲಿ ಇಟ್ಕೊಂಡು ಒಂದು ಸೈಟ್ ನೋಡ್ತಿರ್ತಾರೆ, ಅವ್ರಿಗೂ ಕೂಡ ಅನುಕೂಲ ಆಗ್ಲಿ ಅಂತ ಅನ್ಬಿಟ್ಟು ಒಂದು ಸಂಸ್ಥೆ ಕಡೆಯಿಂದ ಒಂದು ಚಿಕ್ಕ ಸರ್ವಿಸ್ ನ ನೀಡ್ತಾ ಇರುವಂತದ್ದು. ಓಕೆ, ಸೂಪರ್. ಸೊ ಇದಿಷ್ಟು ರಿಜಿಸ್ಟ್ರೇಷನ್, ಹಾಗೆ ನಾವು ಪೇಮೆಂಟ್ ಬಗ್ಗೆ ಮಾತನಾಡಿದ್ವಿ, ಮತ್ತೆ ಕಾಸ್ಟು, ಮತ್ತೆ ಪ್ಲೇಸ್ ಹೇಗಿದೆ, ಸೊ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಎಲ್ಲ ಕೂಡ ತಿಳಿಸ್ಕೊಟ್ಬಿಟ್ವಿ. ಇನ್ನು ಸುತ್ತಮುತ್ತ ಸೊಂಡೆಕೊಪ್ಪ, ಅದು ಜಸ್ಟ್ 1 ಕಿಲೋಮೀಟರ್ ಅವೇ ಫ್ರಮ್ ಸೊಂಡೆಕೊಪ್ಪ ಅಂತ ಹೇಳಿದ್ರಿ. ಏನೆಲ್ಲ ಅಮ್ಯುನಿಟೀಸ್ ಇದೆ ಸೊಂಡೆಕೊಪ್ಪ ಅಂದ ತಕ್ಷಣ ಎಲ್ರಿಗೂ ಕಣ್ಮುಂದೆ ಒಂದು ಚಿತ್ರಣ ಬರುತ್ತೆ, ಆ ರೋಡೆಲ್ಲ ಹೇಗಿದೆ, ವಿದ್ಯುತ್ ಸಂಪರ್ಕ ಹೇಗಿದೆ ಅಂತ. ಬಟ್ ಸ್ಟಿಲ್ 1 ಕಿಲೋಮೀಟರ್ ದೂರ ಇದೆ ಅಂತ ಹೇಳೋದ್ರಿಂದ ಮತ್ತೊಮ್ಮೆ ಅವ್ರಿಗೆ ಹೇಳ್ಬಿಡೋಣ ಏನೆಲ್ಲ ಸೌಕರ್ಯ. ಖಂಡಿತ ಮೇಡಮ್, ಡೆವಲಪ್ಮೆಂಟ್ ಸೊಂಡೆಕೊಪ್ಪ ಅಂತಂದ್ರೆ ಒಳ್ಳೆ ಡೆವಲಪ್ಮೆಂಟ್. ಹಿಂಗೆ ತಾವರೆಕೆರೆ ಸರ್ಕಲ್ ಇಂದ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಹತ್ರ ಆಗುವಂತದ್ದು, 5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂತದ್ದು. ಸೊ ನೆಲಮಂಗಲ NH4 ಹೈವೇ ಇಂದ ಕೇವಲ ನಿಮಗೆ ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂತದ್ದು. ಸೊ ಈ ಕಡೆಯಿಂದ ಬರ್ತೀವಿ ಅನ್ನೋದಿತ್ತು ಅಂದ್ರೆ ಮೇನ್ ರೋಡ್ ಇಂದ ಬಸ್ ಫೆಸಿಲಿಟಿ ಬೇಕು. ಈಗ ಒಂದು ಬಸ್ಸಿಗೆ ಓಡಾಡ್ಬೇಕು ಅನ್ನೋದು ಎಕ್ಸಾಂಪಲ್, ನಾವು ಎಕ್ಸಿಸ್ಟಿಂಗ್ ಇರುವಂತದ್ದು, ನಾವು ಇರುವಂತ ಮನೆಗಳಲ್ಲಿ ಆಗ್ಲಿ ಅಕ್ಕಪಕ್ಕನೇ ಆಗ್ಲಿ ನಮಗ್ ಬಸ್ ಸ್ಟಾಪಿಗೆ ಏನ್ ಹತ್ರ ಇರೋದಿಲ್ಲ, ಹೋಗ್ಬೇಕಾಗುತ್ತೆ. ನಾವು ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ವಾಕ್ ಮಾಡ್ಲೇಬೇಕಾಗುತ್ತೆ. ಹಾಗೆ ಇದು ಕೂಡ ಬಸ್ ಫೆಸಿಲಿಟಿಗಾಗಿರ್ಲಿ ಏನಕ್ಕೆ ಆಗಿರ್ಲಿ 1 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. ಸ್ಕೂಲ್ ಕಾಲೇಜ್ಗಳು ಸೊಂಡೆಕೊಪ್ಪದಲ್ಲೇ ಬೇಜಾನ್ ಒಳ್ಳೊಳ್ಳೆ ಸ್ಕೂಲ್ಗಳಿದೆ, ಒಳ್ಳೊಳ್ಳೆ ಕಾಲೇಜಸ್ ಇದೆ, ಮತ್ತೆ ಗೌರ್ಮೆಂಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆ. ಸೊ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಪ್ರತಿಯೊಂದು ಕೂಡ ಸಿಗುತ್ತೆ ಮೇಡಮ್. ಬಸ್ ಫೆಸಿಲಿಟಿನೇ ಆಗಿರಬಹುದು, ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಡೆವಲಪ್ಮೆಂಟ್ ಇದೆ. ಮತ್ತೆ ಅಪ್ ಟು ಮೆಟ್ರೋ ಬಂದು ಕಡಬ್ಗೆರೆವರೆಗೂ ಸ್ಯಾಂಕ್ಷನ್ ಕೂಡ ಆಗಿದೆ. ಕಡಬ್ಗೆರೆ ಕ್ರಾಸ್ ಇಂದ ಲೇಔಟಿಗೆ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಈಗ ಎಕ್ಸಾಂಪಲ್, ನಾವು ಸಿಟಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತೀವಿ ಅಂತ ಅಂದ್ರೆ, ಮೆಜೆಸ್ಟಿಕ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ತೀವಿ ಅಂತ ಅಂದ್ರೂ ಅಷ್ಟೇ ಕಿಲೋಮೀಟರ್ಸ್ ಆಗುತ್ತೆ. 1.5 2 ಗಂಟೆ ಟೈಮ್ ತಗೊಳುತ್ತೆ. ಅದು ಕೂಡ ನಮಗೆ ದೂರನೇ. ಬಟ್ ಎಲೆಕ್ಟ್ರಾನಿಕ್ ಸಿಟಿ ಏನ್ ಡೆವಲಪ್ಮೆಂಟ್ ಇಲ್ವಾ, ಏನಿಲ್ಲ ಹೇಳಿ. ಇಲ್ಲಿಂದ ನಾವು KR-ಪುರಂ ಹೋಗ್ತೀವಿ, ಹೊಸಕೋಟೆ ಹೋಗ್ತೀವಿ ಅಂತ ಅಂದ್ರೆ ಕಡಿಮೆ ಇಲ್ಲ ಅಂದ್ರೆ 1.5 2 ಅವರ್ ತಗೊಳುತ್ತೆ. ಕರೆಕ್ಟ್ ಅಲ್ವಾ? ಅದು ಅಷ್ಟೇ ಸಿಟಿಯಿಂದ ಒಂದು 28-30 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂಥದ್ದು. ಸೊ ಇದು ಕೂಡ ಅಷ್ಟೇ ನಿಮಗೆ ಒಂದು 27 ಇಂದ 28 ಕಿಲೋಮೀಟರ್ ಆಗುವಂಥದ್ದು. ಎಲ್ಲದೂ ಕೂಡ ದೂರನೇ, ಎಲ್ಲದೂ ಕೂಡ ಹತ್ರನೇ. ನಾವ್ ಹೆಂಗ್ ಅನ್ಕೊಂತೀವಿ ಅದ್ರ ಮುಖಾಂತರ. ಹತ್ರ ಅಂತ ಅಂದ್ರೆ ಹತ್ರನೇ, ದೂರ ಅಂತ ಥಿಂಕ್ ಮಾಡೋದು ಒಂದ್ಸತಿ ಅದ್ ನಮ್ಮ ಮೈಂಡಿಗೆ ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ತಗೊಂತೀವಿ. ಬಟ್ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರುವಂತದ್ದು ಬಜೆಟ್. ಸೊ ನಮ್ಮ ಬಜೆಟ್ ಏನಿರುತ್ತೆ ಅದ್ರ ಪ್ರಕಾರವಾಗಿ ನಾವು ಯೋಚನೆ ಮಾಡ್ಬೇಕಾಗಿರುತ್ತೆ. ನನ್ನ ಬಜೆಟ್ ಒಂದು 50 ಲಕ್ಷ ಆಯ್ತಾ, ಖಂಡಿತ ಅಲ್ಲೆಲ್ಲೂ ನಾವೇ ಹೇಳ್ತೀವಿ ನಮ್ಮ ಬಜೆಟ್ ಒಂದು 50 ಲಕ್ಷ ಆಯ್ತಾ, ಎಲ್ಲೂ ಸೈಟ್ ನೋಡ್ಲಿಕ್ಕೆ ಹೋಗ್ಬೇಡಿ, ನೀವಿರುವಂತ ಅಕ್ಕಪಕ್ಕದಲ್ಲೇ ಸೈಟ್ ನ ನೋಡಿ ಅಂತೀವಿ. ಈಗ ಬಟ್ ನನ್ನಲ್ಲಿರುವಂತದ್ದು ಒಂದು 5 ಲಕ್ಷ ಬಜೆಟ್ ಇರುವಾಗ ನಾನು ಒಂದು ಸೈಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಖಂಡಿತ ಸ್ವಲ್ಪ ದೂರ ಹೋಗ್ಲೇಬೇಕಾಗತ್ತೆ. ನಾವು ಈ ಒಂದು ಟ್ರಾಫಿಕ್ ಜಂಜಾಟದಿಂದ ಇದೊಂದ್ರಿಂದ ಎಲ್ಲದ್ರಿಂದನೂ ಒಂದು ಒಳ್ಳೆ ಇದ್ರಲ್ಲಿ ನಾವು ಒಂದು ಸೈಟ್ ನ ತೆಗೆದು ಬಿಡೋಣ, ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಹೊಂದುತ್ತೆ. ನೀವು ಇದಕ್ಕೆ ಒಂದು ಒಳ್ಳೆ ರಿಟರ್ನ್ಸ್ ಕೊಡ್ತೀರಾ ಅನ್ನೋದಿತ್ತು ಅಂದ್ರೆ ಆ ಒಂದು ಭರವಸೆ ಅಂತೂ ಕೊಟ್ಟೇ ಕೊಡ್ತೀವಿ, ಆ ಗ್ಯಾರಂಟಿ ಅಂತೂ ಕೊಟ್ಟೇ ಕೊಡ್ತೀವಿ. ನಾವು ಭರವಸೆ ಅನ್ನೋದಕ್ಕಿಂತ ಗ್ಯಾರಂಟಿ ಕೊಡ್ತೀವಿ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಿ 5 ವರ್ಷದಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಿ. ಸೊ ಅದೇ 5 ವರ್ಷಕ್ಕೆ ನೀವು ಮತ್ತೆ ಸೈಟ್ ತಗೊಳಕ್ ಅಲ್ಲಿ ಬರ್ತೀರಾ ಅಂದ್ರೆ ಖಂಡಿತ ಈ ಬೆಲೆಲಂತೂ ಸಿಗೋದಿಲ್ಲ. 6.5 ಲಕ್ಷಕ್ಕೆ ಸೈಟ್ ತಗೋತೀನಿ ಅಂದ್ರೆ ಸಿಗೋದಿಲ್ಲ. ಆಗ ನೀವು ಒಂದು 10 ಲಕ್ಷಕ್ಕೋ ಒಂದು 12 ಲಕ್ಷಕ್ಕೋ ಸೈಟ್ ನೋಡ್ಬೇಕಾಗುತ್ತೆ, ಅರ್ಧ ಸೈಟ್. ಆಗ ನೀವು ಥಿಂಕ್ ಮಾಡ್ತೀರಾ, ಲಾಸ್ಟ್ ನಾನು ಇಲ್ಲಿ ಬಂದು ವಾಪಸ್ ಹೋಗಿದ್ದೆ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು. ಈ ರೀತಿ ಆಗತ್ತೆ. ಖಂಡಿತ ನೀವೇನಾದ್ರೂ ಡಿಸೈಡ್ ಮಾಡಿದ್ರೆ, ನಾನು ಕೂಡ ಮಹಾನಗರದಲ್ಲಿ ಒಂದು ಪ್ರಾಪರ್ಟಿ ತಗೋಬೇಕಂತ ಡಿಸೈಡ್ ಮಾಡಿದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ MKB ಸಂಸ್ಥೆ ಕೊಡ್ತಾ ಇದೆ. ಫ್ಯಾಮಿಲಿ ಜೊತೆಯೊಂದಿಗೆ ಒಂದು ಬುಕ್ಕಿಂಗ್ ಅಂತ ಪ್ರಿಪೇರ್ ಆಗಿ ಬನ್ನಿ, ಜೊತೆಗೆ ಆಫರ್ ಕೂಡ ಕೊಡ್ತಾ ಇದೀವಿ. ಅದು ಕೂಡ ಉಪಯೋಗ ಮಾಡ್ಕೊಳ್ಳಿ. ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟೇಶನ್ ತಗೊಂಡು ಹೋಗಿ, ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಮಾಡ್ಕೊಳ್ಳಿ. ಸೊ ನೀವೆಲ್ಲಾದ್ರೂ ಒಂದು 2-3 ಲಕ್ಷ ಒಂದು ಚಿಕ್ಕ ಪೇಮೆಂಟ್ ಅಲ್ಲಿ ಒಂದು ಸೈಟ್ ನೋಡ್ತಾ ಇದ್ರು ಅದನ್ನ ಡೌನ್ ಪೇಮೆಂಟ್ ತರ ಮಾಡ್ಕೊಂಡು ನೀವು ಮಿಕ್ಕಿದ್ದನ್ನ ಇನ್ಸ್ಟಾಲ್ಮೆಂಟ್ ಮುಖಾಂತರವಾಗಿ ಮಾಡ್ಕೊಳ್ಳಿ. ಇಲ್ಲ ನಾನು ಒಂದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ದೀನಿ ಅಂದ್ರೂ ಅದಕ್ಕೂ ಕೂಡ ಅವಕಾಶ ಇದೆ. ಸೊ ನಿಮಗೆ ಯಾವ ರೀತಿ ಆಗಬೇಕು ಆ ರೀತಿಯಾಗಿ ಒಂದು ಡಿಸೈನ್ ನ ಮಾಡ್ಬಿಟ್ಟು ಒಂದು ಸೈಟ್ ನ ಕೊಡುವಂತ ವ್ಯವಸ್ಥೆನ ಮಾಡ್ತಾ ಇದೀವಿ ಮೇಡಮ್. ಓಕೆ, ಸೂಪರ್. ಇನ್ನು ಎಷ್ಟೋ ಗ್ಯಾರಂಟಿಗಳನ್ನ ನಮ್ಮ ಗ್ರಾಹಕರು ನೋಡಿರ್ತಾರೆ, ಆದ್ರೆ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯಲ್ಲಿ ಏನಾದರೂ ಗ್ಯಾರಂಟಿ ಬೇಕು ಅಂದ್ರೆ MKB ಬನ್ನಿ ಅನ್ನೋ ಒಂದು ಮಾತನ್ನ ಹೇಳಿದ್ರಿ. ಎಸ್, ಡೆಫಿನೆಟ್ಲಿ ಅವರು ಮನಸ್ಸಲ್ಲಿ ಇಟ್ಕೊಳ್ಬೇಕಂತ ಮಾತಿದು. ಇನ್ನು ಸೈಟ್ ವಿಸಿಟ್ ಮಾಡಬೇಕು, ಸೊಂಡೆಕೊಪ್ಪದಿಂದ 1 ಕಿಲೋಮೀಟರ್ ದೂರ ಇದೆ. ಸೊ ಜನಗಳು ನಾನಾ ಭಾಗಗಳಿಂದ ಬರ್ತಾರೆ. ನಮ್ಮ ಬ್ಯಾಂಗ್ಳೂರ್ ಅಂದ ತಕ್ಷಣ ತುಂಬಾ ದೊಡ್ಡ ಜಾಗನೇ ಬಿಡಿ, ದೊಡ್ಡ ವಿಸ್ತೀರ್ಣ ಇರೋ ಜಾಗ. ಸೊ ಅವ್ರು ಅಲ್ಲಿಂದ ಬರಬೇಕು ಅನ್ನೋದಾದ್ರೆ ಯಾವ ತರ ಸೌಕರ್ಯಗಳಿರುತ್ತೆ ಮೇಡಮ್ ನಮ್ಮಲ್ಲಿ? ಸೊ ನಾವು ಗ್ರಾಹಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಮೊದಲು ಸಂಸ್ಥೆಗೆ ಬನ್ನಿ. ಯಾರೇ ಒಬ್ರು ಸೈಟ್ ತಗೊಳ್ಳುವಂತವ್ರು ಮೊದಲು ಸಂಸ್ಥೆಗೆ ಬರ್ಬೇಕಾಗತ್ತೆ. ಸೊ ಸಂಸ್ಥೆ ಬಗ್ಗೆ ಮೊದಲು ಅವ್ರು ತಿಳ್ಕೋಬೇಕು. ಸೊ ನಾವು ಇಷ್ಟು ವರ್ಷದಿಂದ ಇದ್ದೀವಿ, ನಮ್ಮಲ್ಲಿ ಎಷ್ಟು ಜನ ಗ್ರಾಹಕರು ಇದ್ದಾರೆ, ನಮ್ಮಲ್ಲಿ ಯಾವ ರೀತಿಯಾದಂತ ಒಂದು ಹಾಸ್ಪಿಟಾಲಿಟಿ ಇದೆ, ಮತ್ತೆ ಜೊತೆಗೆ ಯಾವ ರೀತಿಯಾದಂತ ಒಂದು ಸರ್ವಿಸ್ ನ ನೀಡ್ತಾ ಇದ್ದೀವಿ. ಒಂದು ಕಸ್ಟಮರ್ ಒಂದು ಸಂಸ್ಥೆಗೆ ಒಂದು 1 ಗಂಟೆ 2 ಗಂಟೆ ಕುತ್ಕೊಂಡ್ರೆ ಅಲ್ಲಿನ ವಾತಾವರಣದ ಬಗ್ಗೆನೇ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ. ಸೊ ಈ ಸಂಸ್ಥೆ ಯಾವ ರೀತಿಯಾಗಿ ಸರ್ವಿಸ್ ನ ನೀಡಿದೆ, ಎಷ್ಟು ಕಸ್ಟಮರ್ಸ್ ಇದೆ, ಪ್ರತಿಯೊಂದು ಕೂಡ ಗ್ರಾಹಕರಿಗೆ ಗೊತ್ತಾಗುತ್ತೆ.
ಸುತ್ತಾಗಿ ಹೋಗ್ಬಿಡತ್ತೆ. ಸೊ ಹಾಗಾಗಿ ನಾನು ಯಾರೇ ಒಬ್ರು ಸೈಟ್ ಪರ್ಚೇಸ್ ಮಾಡೋರಿಗೆ ಮೊದಲು ಸಂಸ್ಥೆಗೆ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಯಾವ ರೀತಿಯಾದಂಥ ಒಂದು ಪ್ರಾಪರ್ಟಿನ ನೀಡ್ತಾ ಇದ್ದೀವಿ, ಏನು ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ, ಸೊ ಅವರಲ್ಲಿ ಏನೊಂದು ಬಜೆಟ್ ಇದೆ ಅದ್ರ ಪ್ರಕಾರವಾಗಿ ನಮಗೂ ಅವ್ರಿಗೂ ಡಿಸ್ಕಷನ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಅವ್ರಿಗೂ ತುಂಬಾ ಡೌಟ್ಸ್ ಇರುತ್ತೆ. ಈಗ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ, ಅವ್ರಿಗೂ ಕೂಡ ಯಾವುದೇ ರೀತಿ ನಾಲೆಡ್ಜ್ ಇರೋದಿಲ್ಲ, ಅದ್ರ ಬಗ್ಗೆ ಏನು PhD ಮಾಡಿರೋದಿಲ್ಲ, ಪಾಪ ಅವ್ರಿಗೇನು ಗೊತ್ತಿರೋದಿಲ್ಲ. ನಾನೊಂದು ಚಿಕ್ಕ ಅಮೌಂಟ್ ಇಟ್ಕೊಂಡಿದ್ದೀನಿ, ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಬಂದಿರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ನಾವು ಒಂದು ಮಾಹಿತಿ ನೀಡ್ದಂಗೆ ಆಗತ್ತೆ, ಒಂದು ಸಂಸ್ಥೆ ಬಗ್ಗೆ ಪರಿಚಯ ಮಾಡಿಕೊಟ್ಟಂಗೆ ಆಗತ್ತೆ. ಸೊ ನಮ್ಮ ಸರ್ವಿಸ್ ಬಗ್ಗೆನೂ ನಾವು ಮಾಡಿರುವಂಥ ಎಕ್ಸಿಸ್ಟಿಂಗ್ ಲೇಔಟ್ಗಳ ಬಗ್ಗೆನೂ ಅವ್ರಿಗೆ ಹೇಳ್ದಂಗೆ ಆಗುತ್ತೆ. ಹಾಗಾಗಿ ನಾನು ಸಂಸ್ಥೆಗೆ ಬನ್ನಿ ಅಂತ ಗ್ರಾಹಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ ಈಗ ನಾನು ಆಚೆ ಇದ್ದೀನಿ, ಈಗ ಎಕ್ಸಾಂಪಲ್ ಧಾರವಾಡ ಇದ್ದೀನಿ, ಹುಬ್ಳಿ ಇದ್ದೀನಿ, ಬೀದರ್ ಇದ್ದೀನಿ, ಬೇರೆ ಕಡೆ ಇಲ್ಲಿದ್ದೀನಿ, ನನ್ಗೆ ಈಗ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ನಾನು ಅಡ್ವರ್ಟೈಸ್ಮೆಂಟ್ ಮುಖಾಂತರವಾಗಿ ನೋಡ್ತಾ ಇದ್ದೀನಿ ಯಾವ ರೀತಿಯಾಗಿ ಬುಕ್ಕಿಂಗ್ ಮಾಡ್ಕೋಬಹುದು ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಬಹುದು ಅವರು. ಸೊ ಹಾಗಾಗಿ ನಾವು ಅಮೌಂಟೇ ಕೂಡ ತುಂಬಾ ಈಸಿಯಾಗಿ ಇಟ್ಟಿದ್ದೀವಿ. ಸೊ ಈಗ 10,000 ರೂಪಾಯಿ ನಾನು ಏನೋ ಅವ್ರಿಗೆ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ 10,000 ರೂಪಾಯಿ ಕಳ್ಕೊಂಡು ಅವ್ರಿಗೂ ಏನು ಇದಾಗೋದಿಲ್ಲ. ಹಾಗಾಗಿ ಬುಕ್ಕಿಂಗ್ ಅಮೌಂಟು 10,000 ರೂಪೀಸ್ ಇಟ್ಟಿದ್ದೀವಿ. ಎಕ್ಸಾಂಪಲ್ ಅವ್ರ ಜಾಗನು ಅವರು ಏನೊಂದು ಸೊಂಡೆಕೊಪ್ಪದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಆನ್ಲೈನ್ ಬುಕ್ಕಿಂಗ್ ಒಂದು 10,000 ಕೊಟ್ಟು ಬುಕ್ಕಿಂಗ್ ಮಾಡ್ಕೊಬಹುದು. ಏನೊಂದು ಲೇಔಟ್ನ ಪಿಕ್ಚರ್ಸೇ ಆಗಿರಲಿ ವಾಟ್ಸಪ್ ಮಾಡ್ತೀವಿ, ಅವ್ರು ವಾಟ್ಸಪ್ ಮುಖಾಂತರವಾಗಿ ಕಳಿಸ್ತೀವಿ. ಸೊ ಅವ್ರು ಏನೊಂದು ಪೇಮೆಂಟ್ ಕೊಡ್ತಾರೆ ಅದಕ್ಕೂ ಕೂಡ ರೆಸಿಪ್ಟ್ನ ಕಳಿಸ್ತೀವಿ. ನೆಕ್ಸ್ಟ್ ಅವರು ಮುಂದಿನ ವಾರ ಆಗಿರಲಿ ಒಂದು 15 ದಿನ ಬಿಟ್ಟು ಬಂದು ಅದೇ ಸೈಟ್ ಪ್ರಕಾರವಾಗಿ ಅವ್ರಿಗೆ ತೋರಿಸ್ತೀವಿ. ಅವ್ರಿಗೆ ಒಪ್ಪಿಗೆ ಆಯ್ತು ಅಂದ್ರೆ ಫರ್ದರ್ ಅವ್ರು ಮೂವ್ ಮಾಡ್ಬೋದು. ಇಲ್ಲ ಅವ್ರಿಗೆ ಒಪ್ಪಿಗೆ ಆಗಿಲ್ಲ ಅಂತಂದ್ರೆ ಅವ್ರು ಏನು ಹಣ ಕಟ್ಟಿರ್ತಾರೆ ಅದು ವಾಪಸ್ನ ಕೊಡ್ತೀವಿ. ಈ ತರ ಈಸಿ ಆಗಿರುತ್ತೆ. ಅವರು ಕೂಡ ಯಾರಿಗೆ ಆಗಿರ್ಲಿ ಮೊದಲು ಸಂಸ್ಥೆಗೆ ಮಾಡ್ಕೊಂತೀವಿ. ಹೆಚ್ಚಿದಾಗ ಸಂಸ್ಥೆ ತಿಳ್ಕೊಳ್ಳಿ. ಯಾಕಂದ್ರೆ ಒಂದು ಸಂಸ್ಥೆ ಬೆಳೆಯೋದೇ ಒಬ್ರು ಗ್ರಾಹಕರಿಗೆ ಯಾವ ರೀತಿಯಾದಂತ ಒಂದು ಸರ್ವಿಸ್ ನ ಕೊಡ್ತೀವಿ, ಯಾವ ರೀತಿಯಾದಂತ ಒಂದು ಸೈಟ್ ನ ನೀಡ್ತಾ ಇದೀವಿ, ಅದ್ರ ಮುಖಾಂತರವಾಗಿ ಒಂದು ಸಂಸ್ಥೆ ಬೆಳೆಯುವಂಥದ್ದು. ಹಾಗಾಗಿ ನಾನು ಯಾವಾಗ್ಲೂ ಅಷ್ಟೇ ಗ್ರಾಹಕರಿಗೆ ಸಂಸ್ಥೆಗೆ ಬನ್ನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಖಂಡಿತವಾಗಿ. ಯಾಕಂದ್ರೆ ಫಸ್ಟ್ ಸಂಸ್ಥೆ ಬಗ್ಗೆ ತಿಳ್ಕೊಂಡ್ರೆ ನಾಳೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಈಗ ಕೆಲವೊಬ್ಬರು ಡೈರೆಕ್ಟ್ ಆಗಿ ಹೋಗ್ತಾರೆ, ಕಿಲೋಮೀಟರ್ಸ್ ಗೊತ್ತಾಗೋದಿಲ್ಲ. ಈಗ ಒಂದು ಗೂಗಲ್ ಅಲ್ಲಿ ಒಂದು ಈ ಕಡೆ ರೋಡ್ ತೋರಿಸಿದ್ರೆ ಪಕ್ಕದ ರೋಡ್ ತೋರಿಸಿ ಯಾವ ಕಡೆಯಿಂದ ಹೋಗಿ ಯಾವ ಕಡೆಯಿಂದ ಬಂದಂಗ ಆಗೋಗ್ಬಿಡತ್ತೆ, ತುಂಬಾ ದೂರ ಅನ್ಸ್ಬಿಡುತ್ತೆ. ಇದೆಲ್ಲ ಆದಾಗ ಏನಾಗುತ್ತೆ, ಸೊ ನಾವು ಈಸಿಯಾಗಿ ಯಾವ ರೀತಿಯಾಗಿ ನಮ್ಮ ಸಂಸ್ಥೆಯಿಂದ ಹಿಡಿದು ಲೇಔಟ್ ವರ್ಗೂ ಏನೆಲ್ಲ ಡೆವಲಪ್ಮೆಂಟ್ಸ್ ಬರುತ್ತೋ, ಮತ್ತೆ ಅವ್ರು ಅಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಪ್ರತಿಯೊಂದು ಕೂಡ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು, ಸೊ ಅವ್ರು ಯಾವ ತರ ಸೈಟ್ ನೋಡ್ತಿದ್ರೆ, ಹಾಫ್ ಸೈಟ್ ನೋಡ್ತಿದ್ರ, ಫುಲ್ ಸೈಟ್ ನೋಡ್ತಾ ಇದ್ರ, ಅದ್ರ ಪ್ರಕಾರವಾಗಿ ಸೈಟ್ ಕೊಡ್ಸುವಂತ ವ್ಯವಸ್ಥೆನ ಮಾಡ್ತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇನ್ನೇ ಮುಂದೂಡ್ಕೊಂಡು ಹೋಗಿತ್ತು ಅಂತಂದ್ರೆ ನಮ್ಗೆ ಉಸಿರಾಡಕ್ಕೂ ಸುತ್ತಮುತ್ತ ಒಳ್ಳೆ ಗಾಳಿ ಸಿಗಲು ಏನೋ ಎಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಅಂತ ಹೇಳ್ತಾ ಇದ್ದೀರಾ. ಏನಾದ್ರೂ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ, ಸೊ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೈಂಡ್ ಆಫ್ ನಿಮಗೆ ಒಂದು ರೀತಿ ಫ್ಯೂಚರ್ ಭವಿಷ್ಯದಲ್ಲಿ ಒಂದು ಒಳ್ಳೆ ಲಾಭವನ್ನ ತಂದ್ಕೊಡುತ್ತೆ ಅನ್ನೋ ಒಂದು ಕಿವಿ ಮಾತನ್ನ ಹೇಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ? ಖಂಡಿತ ಮೇಡಮ್, ಈ ಬಜೆಟ್ ಅಲ್ಲಿ ಅಂತಂದ್ರೆ ಆ ಸುತ್ತಮುತ್ತ ಖಂಡಿತವಾಗ್ಲಿ ಹೊಸ ಲೇಔಟ್ ಅಲ್ಲಿ ಈ ಬಜೆಟ್ ಅಲ್ಲಿ ಆ ಸರೌಂಡಿಂಗ್ ಅಲ್ಲಿ, ಸೊ ಈ ಬಜೆಟ್ ಅಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಒಂದು ಒಳ್ಳೆ ಬಜೆಟ್ ನೊಂದಿಗೆ MKB ಸಂಸ್ಥೆ ಬಂದಿದೆ. ಸೊ ನಾವು ಯಾವಾಗ್ಲೂ ಗ್ರಾಹಕರ ಅವ್ರ ಪ್ರಕಾರವಾಗಿ ಯೋಚನೆ ಮಾಡಿ ನಾವು ಸೈಟ್ ನ ಕೊಡ್ತಾ ಇರುವಂತದ್ದು. ಅವ್ರಿಗೆ ಯಾವ ಬೆಲೆಯಲ್ಲಿ ನೋಡ್ತಾ ಇರ್ತಾರೆ, ಮತ್ತೆ ಪೇಮೆಂಟ್ಗಳು ಕೂಡ ಅಷ್ಟೇ, ಹೀಗೆ ಕೊಡಿ ಹಾಗೆ ಕೊಡಿ, ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್ ಒಂದೇ ಟೈಮ್ ಅಲ್ಲಿ ಸೆಟಲ್ಮೆಂಟ್ ಆ ತರ ಇರೋದಿಲ್ಲ. ಅವರ ಒಂದು ಬೆಲೆಗೆ ಅನುಗುಣವಾಗಿ ನೀಡುವಂತ ವ್ಯವಸ್ಥೆನ ಮಾಡ್ತಾ ಇರುವಂತದ್ದು. ಇಲ್ದವರು ತಗೋಬೇಕು, ಇದ್ದವರು ತಗೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕೊಡ್ತಾ ಇರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನೋದೊಂದು ಬಿಡಿ, ಮತ್ತೆ ಭಯ ಅನ್ನೋದು ಮೊದಲೇ ಬಿಟ್ಬಿಡಿ. ಯಾಕಂದ್ರೆ ನೀವು ನಮ್ಮ ಸಂಸ್ಥೆಯಲ್ಲಿ ಸೈಟ್ ತಗೊಂತಾ ಇರೋದು, ಧೈರ್ಯವಾಗಿ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಂಸ್ಥೆ ಬೆಳೆಯೋದೇ ಒಂದು ಗ್ರಾಹಕರಿಗೆ ನಾವು ಯಾವ ರೀತಿಯಾದಂತ ಒಂದು ಸೈಟ್ ನ ಕೊಡ್ತೀವಿ. ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಗಳೇ ಅವರೇ ಕರ್ಕೊಂಡು ಬರ್ತಾರೆ, ನಾನು ತಗೊಂಡಿದ್ದೀನಿ ನೀವು ತಗೊಳ್ಳಿ, ಸೊ ನಂಗೆ ಸರ್ವಿಸ್ನ ನೀಟಾಗಿ ನೀಡಿದ್ದಾರೆ, ನಾನು EMI ತಗೊಂಡು ಕೂಡ ಅದೇ ಸೈಟ್ನ ನಂಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾದಂಥ ನಮ್ಮಲ್ಲಿ ಕಸ್ಟಮರ್ ಇರುವಂಥದ್ದು. ಹಾಗಾಗಿ ನೀವು ಧೈರ್ಯವಾಗಿ ಬನ್ನಿ, ಮೊದಲು ಭಯ ಬಿಡಿ, ಸಂಸ್ಥೆಗೆ ಬನ್ನಿ, ಖುದ್ದಾಗಿ ನಾವೇ ಭೇಟಿ ಮಾಡ್ತೀವಿ. ನಿಮ್ಮಲ್ಲಿ ಯಾವ ರೀತಿಯಾಗಿ ಒಂದು ಬಜೆಟ್ಗೆ ಸೈಟ್ ನೋಡ್ತಾ ಇದ್ರೆ ಅದ್ರ ಪ್ರಕಾರವಾಗಿ ನಾವು ಒಂದು ಸೈಟ್ನ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಬಜೆಟ್ ಹೇಳಿದ್ರೆ ಸಾಕು, ಡಿಸೈನ್ ಮಾಡಿ ಕೊಡ್ತೀರಾ. ಖಂಡಿತ. ಹಾಗಾಗಿ ನಾವು ಬುಕ್ಕಿಂಗ್ ಅಮೌಂಟ್ ಗ್ರಾಹಕರಿಗೂ ಕೂಡ ತೊಂದರೆ ಆಗಬಾರ್ದು. ಯಾಕಂದ್ರೆ ಅವ್ರು ಬೇಡ ಅಂದಾಗ ನನಗೂ ಕೊಡ್ಲಿಕ್ಕೆ ಈಸಿ ಇರಬೇಕು. ಅಮೌಂಟ್ 10,000 ಬೇಡ ಅಂದಾಗ ನಮಗೂ ಈಸಿ ಇರಬೇಕು, ಬುಕ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಈಸಿ ಇರಬೇಕು. ಹಾಗಾಗಿ ಬುಕ್ಕಿಂಗ್ ಅಮೌಂಟ್ 10,000 ರೂಪೀಸ್ ಇಟ್ಟಿರುವಂತದ್ದು. ಅವ್ರಿಗೆ ಲೀಗಲ್ ಎಲ್ಲ 100% ಆದ್ಮೇಲೆ ಅವ್ರು ಫರ್ದರ್ ಅಗ್ರಿಮೆಂಟ್ ಪ್ರೊಸೆಸ್, ರಿಜಿಸ್ಟ್ರೇಷನ್ ಪ್ರೊಸೆಸ್ ಬರ್ಬೋದು. ಅಸಮಾಧಾನ ಆಯ್ತು ಅಂದ್ರೆ ಅವ್ರು ರಿಫಂಡಬಲ್ ಇರುತ್ತೆ. ಸೊ ಇಷ್ಟೊಂದು ಈಸಿ ಆಗಿದೆ ನಮ್ಮಲ್ಲಿ ಸೈಟ್ ತಗೊಳ್ಳುವಂತದ್ದು. ಸೊ ಭಯ ಬಿಡಿ, ಫ್ಯಾಮಿಲಿ ಜೊತೆ ಬುಕ್ಕಿಂಗ್ ಅಂತ ಪ್ರಿಪೇರ್ ಆಗಿ ಬನ್ನಿ, ನೀವು ಕೂಡ ಮಹಾನಗರದಲ್ಲಿ ಸೈಟ್ ನ ತಗೋಬಹುದು ಅಂತ ಹೇಳ್ತೀನಿ. ಸೊ ನೋ ಮೋರ್ ಡೌಟ್ಸ್. ಯಾಕಂತ ಅಂದ್ರೆ ಈ ಡೌಟ್ ಇಟ್ಕೊಂಡು ಹೋಗೋದೇ ಬೇಡ. ಯಾಕಂದ್ರೆ ನೀವು ನೇರವಾಗಿ ಆಫೀಸ್ ಕಚೇರಿ ಭೇಟಿ ಮಾಡಿ ಅಲ್ಲಿ ಸಿಬ್ಬಂದಿಗಳ ಜೊತೆ ಮಾತಾಡಿ ನಿಮ್ಗೆ ಸಂಪೂರ್ಣವಾದಂಥ ವಿವರವನ್ನ ಕೊಡ್ತಾರೆ. ಹಾಗೆ ನೀವು ಸೈಟ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ನೀವು ಅಲ್ಲಿ ಭೇಟಿ ನೀಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಚಿತ್ರಣ ಹೇಗಿದೆ, ವಾಸ್ತವವಾಗಿ ನಾವು ಏನು ಮಾತಾಡಿರ್ತೀವೋ ಆ ಒಂದು ಚಿತ್ರಣವನ್ನು ನೀವು ಅಲ್ಲಿ ಕಾಣಬಹುದಾಗಿದೆ. ಸೊ ಒಟ್ಟಾರೆ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಲ್ಲಿ ಬಂದು ಈಗಲೇ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್.